ಪದರ ಪದರಗಳಿಹುವು, ಗಂಟು ಗಂಟುಗಳಿಹುವು, ಹೃದಯದಲ್ಲಿ ಬುದ್ಧಿಯಲ್ಲಿ ವಾಕ್ಚರ್ಯಗಳಲ್ಲಿ. ಇದಮಿತ್ತ ಮೆಲ್ಲಿಹುದು ಮನುಜ ಸ್ವಭಾವದಲ್ಲಿ, ವಿಧಿಯ ಕೈ ಚಿತ್ರವಿದು ಮಂಕುತಿಮ್ಮ. ಮನುಷ್ಯನ ಹೃದಯದ ಮತ್ತು ಬುದ್ಧಿಯ ಭಾವಗಳು, ಅವನ ಮಾತುಗಳು ಮತ್ತು ಕೃತಿಗಳು ಗೋಜಲಾಗಿಯೂ ಗಂಟು ಗಂಟಾಗಿಯೂ ಇವೆ. ಮನುಷ್ಯನ ಸ್ವಭಾವ ಹೀಗೆ ಎಂದು ಹೇಳಲಾಗದು. ಬಹುಶಃ ಇದು ವಿಧಿಯ ಕ್ರಮದಿಂದಾದ ಚಿತ್ರವಿರಬಹುದು ಎಂದು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳಿದ್ದಾರೆ. ನಮಸ್ಕಾರ. ಹೊಂಗೆ ಮರದಡಿ ಪಾಡ್ಕಾಸ್ಟ್ನ 8ನೇ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವು ನಮ್ಮ ಪಾಡ್ಕಾಸ್ಟ್ನ ಸ್ಪಾಟಿಫೈ, ಗೂಗಲ್ ಪಾಡ್ಕಾಸ್ಟ್, ಐಟ್ಯೂನ್ಸ್, ಗಾನಾ, ಜಿಯೋ7 ಹಾಗೂ ಯೂಟ್ಯೂಬ್ನಲ್ಲಿ ಕೇಳಬಹುದು. DVG ಅವರ ಕಗ್ಗದಲ್ಲಿ ಮನುಷ್ಯನ ಸ್ವಭಾವ ಪ್ರಿಡಿಕ್ಟ್ ಮಾಡಲು ಆಗುವುದಿಲ್ಲ ಎಂದು ಹೇಳಿದರು. ಅವನ ಪೂರ್ಣ ಜೀವನದ ಸ್ವಭಾವಗಳನ್ನು ಪ್ರಿಡಿಕ್ಟ್ ಮಾಡಲು ಆಗದೇ ಇರಬಹುದು, ಆದರೆ ಸಣ್ಣ ಸಣ್ಣ ವಿಚಾರಗಳನ್ನು ಪ್ರಿಡಿಕ್ಟ್ ಮಾಡುವ ಸಾಮರ್ಥ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ AI ಇದೆ. ಕಲೆಯಲ್ಲಿ ಈ AI ಪ್ರಭಾವ ಹೇಗಿರುತ್ತೆ? ಮುಂದೆ AI ಕಲಾವಿದನ ಕ್ರಿಯೇಟಿವಿಟಿನ ಓವರ್ಟೇಕ್ ಮಾಡುತ್ತಾ? ಹೀಗೆ ನಮ್ಮಲ್ಲಿ ಹುಟ್ಟುವ ಹಲವಾರು ಪ್ರಶ್ನೆಗಳನ್ನು ಇಂದಿನ ಎಪಿಸೋಡ್ನಲ್ಲಿ ಚರ್ಚಿಸುತ್ತೇವೆ. ಸೊ ವಿತೌಟ್ ಫರ್ದರ್ ಅಡು, ಲೆಟ್ಸ್ ಸ್ಟಾರ್ಟ್ ಅವರ್ ಟುಡೇಸ್ ಎಪಿಸೋಡ್ AI and Art of ಹೊಂಗೆ ಮರದಡಿ ಪಾಡ್ಕಾಸ್ಟ್ with ಮಂದಾರ್ ಮುತಾಲಿಕ್ ದೇಸಾಯಿ and ಭಾರ್ಗವ್. ಇವತ್ತು ನಮ್ಮೊಂದಿಗೆ ಇಬ್ರು ಗೆಸ್ಟ್ಗಳಿದ್ದಾರೆ. AI ಮತ್ತೆ ಆರ್ಟ್ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಇಬ್ರು ಬಂದಿದ್ದಾರೆ. ಅದರಲ್ಲಿ ಒಬ್ರು ವಿದ್ಯಾರ್ಥಿ ಆಗಿದ್ರೆ, ಇನ್ನೊಬ್ರು ಆ ಇಂಡಸ್ಟ್ರಿನಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿ ತುಂಬಾ ಎಕ್ಸ್ಪೀರಿಯನ್ಸ್ ಅನ್ನ ಪಡೆದಂತವ್ರು. ಮೊದಲಿಗೆ ನಾನು ಭಾರ್ಗವ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಭಾರ್ಗವ್ ಜಾರ್ಜಿಯಾ ಟೆಕ್ ಯೂನಿವರ್ಸಿಟಿನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಮಿಷಿನ್ ಲರ್ನಿಂಗ್ ಓದ್ತಾ ಇದ್ದಾನೆ ಅಂಡ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮೇಲೆ ವರ್ಕ್ ಮಾಡಿದ್ದಾನೆ. ಹಾಗೆ ಭಾರ್ಗವ್ ವೈಲಿನ್ ಕೂಡ ನುಡಿಸ್ತಾನೆ. ಸಂಗೀತದ ವಿದ್ಯಾರ್ಥಿ ಕೂಡ ಭಾರ್ಗವ್ ಹೌದು. ಸೊ AI ಅಂಡ್ ಆರ್ಟ್ ಎಂಬ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಐ ಥಿಂಕ್ ಈಸ್ ಎ ರೈಟ್ ಪರ್ಸನ್ ಅಂತ ಅನಿಸ್ತು. ಸೊ ಅದಕ್ಕೆ ಕರೆದಿದ್ದೀನಿ. ವೆಲ್ಕಮ್ ಭಾರ್ಗವ್. ಥ್ಯಾಂಕ್ಸ್ ಸುಭಾಷ್. ಇರೋದಕ್ಕೆ ನನಗೂ ತುಂಬಾ ಖುಷಿ. ಮಾತಾಡೋಣ ಇವತ್ತು ಇದ್ರ ಬಗ್ಗೆ. ಯಾ ಅಂಡ್ ಇನ್ನೋರ್ವ ಗೆಸ್ಟು ಮಂದಾರ್ ಮುತಾಲಿಕ್ ದೇಸಾಯಿ ಅಂತ. ಇವರು IBM ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಅನಾಲಿಟಿಕ್ಸ್ ಎಂಬ ಕ್ಷೇತ್ರದಲ್ಲಿ ಪ್ರಾಕ್ಟೀಸ್ ಏರಿಯಾ ಲೀಡ್ ಆಗಿದ್ದಾರೆ. ಹಾಗೆ ಇದು ಸ್ಟಾರ್ಟ್ಅಪ್ ಹರಟೆ ಎಂಬ ಪಾಡ್ಕಾಸ್ಟಿಗೆ ಕೋಹೋಸ್ಟ್ ಕೂಡ ಹೌದು ಇವರು. ಇದಲ್ಲದೆ ಅವರು ಬಹಳಷ್ಟು ಪುಸ್ತಕಗಳನ್ನ ಓದಿದ್ದಾರೆ. ಹಾಗೆ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತಿಡೀ ಮಾತಾಡ್ಬೋದು ಅವರು, ಅಷ್ಟು ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು AI ಕ್ಷೇತ್ರದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಅನಾಲಿಟಿಕ್ಸ್ ಕ್ಷೇತ್ರದಲ್ಲಿ. ಸೊ ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಮಂದಾರ್ ಸರ್. Thank you, Subhash, for that introduction. ಬಟ್ ನಾನು ಬಹಳ ಜಾಸ್ತಿ ಎಕ್ಸ್ಪೀರಿಯನ್ಸ್ ಏನು ಇಲ್ಲ ನನಗೆ. ನನ್ಕಿಂತ ಜಾಸ್ತಿ ಓದಿದವರು, ನನ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಉಳ್ಳವರು ಇದ್ದಾರೆ. ಬಟ್ ಇವತ್ತಿನ ಡಿಸ್ಕಷನ್ ಅಲ್ಲಿ I would definitely love to participate with whatever insights I can provide, with whatever experience I can talk about. This seems to be a very interesting topic. ನನ್ನನ್ನು ಇಲ್ಲಿಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಅಂಡ್ ಥ್ಯಾಂಕ್ಸ್ ಟು ಭಾರ್ಗವ್ ಆಲ್ಸೋ ಫಾರ್ ಅಗ್ರೀಯಿಂಗ್ ಟು ಜಾಯಿನ್ ವಿತ್ us. This should be an interesting conversation. ಥ್ಯಾಂಕ್ ಯು ಸರ್. ಸೊ ಮೊದಲಿಗೆ ಮಂದಾರ್ ಅವರೇ, AI ಅಂದ್ರೆ ಏನು? ನಾವು ಎಷ್ಟೋ ಸಲ ಈ ಫಿಲಮ್ಗಳೆಲ್ಲ ನೋಡಿದಾಗ AI ಅಂದ್ರೆ ರೋಬೋಟ್ಸ್ ರೂಲಿಂಗ್ ದ ವರ್ಲ್ಡ್, ಈ ತರ ಎಲ್ಲ ಒಂದು ಕಾನ್ಸೆಪ್ಟ್ ಇದೆ. ಸೊ ಜನರಿಗೆ ನಾರ್ಮಲ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಈ ತರ ಒಂದು ಪರ್ಸ್ಪೆಕ್ಟಿವ್ ಇದೆ, ರೋಬೋಟ್ಸ್ ಅನ್ನೋದು ತರ. ಸೊ ನಿಮ್ ಒಂದು ಡೆಫಿನೇಷನ್ ಅಂದ್ರೆ AI ಅಂದ್ರೆ ಒಬ್ಬ ಲೇಮನ್ ಟರ್ಮಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? AI ಅಂದ್ರೆ ಇದು ದಿಸ್ ಇಸ್ ಅಬ್ರಿವೇಷನ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ? ಸೊ ನಾವು ಎಷ್ಟೋ ಸಲ AI ಅಂದಾಗ ಆ ಮಾತನ್ನ ಮರ್ತು ಬಿಡ್ತೀವಿ, ರೈಟ್? ಇಫ್ ವಿ ಕ್ಯಾನ್ ಬ್ರಿಂಗ್ ಇನ್ ಟು ಪರ್ಸ್ಪೆಕ್ಟಿವ್ that AI is literally the abbreviation to artificial intelligence, that itself helps explain a lot. So artificial intelligence andre ಏನಪ್ಪಾ? ಒಂದು, it can be used to make life easier, right? For example, it can be used to automate processes, right? So ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ನೀವು ಒಂದು ಫ್ಯಾಕ್ಟರಿ ಫ್ಲೋರ್ ಹೋದ್ರೆ, ಲೆಟ್ಸ್ ಸೇ ಇಟ್ ಇಸ್ ಅ ಕಾರ್ ಅಸೆಂಬ್ಲಿ ಪ್ಲಾಂಟ್ ಅಂತ ಅನ್ಕೋಣ. ಅಲ್ಲಿ ತುಂಬಾ robotic arms ಎಲ್ಲ ಇರುತ್ತೆ. So the entire assembly line is, automated. The assembly is happening with the help of automated robotic arms. That's an example of automation. Another could be that ನೀವು ಸಪೋಸ್ ನಿಮ್ಮ ಬ್ಯಾಂಕ್ ಮೇಲೆ ನಿಮ್ಗೆ ಏನೋ ಒಂದು ಕಂಪ್ಲೇಂಟ್ ಇದೆ, ಅಥವಾ ನಿಮ್ಗೆ ಏನೋ ಒಂದು ಸಮಸ್ಯೆ ಆಗಿದೆ, ನಿಮ್ದು ಯಾವುದೋ ಒಂದು ಟ್ರಾನ್ಸಾಕ್ಷನ್ ಇಟ್ ಹಸ್ ನಾಟ್ ಗಾನ್ ಥ್ರೂ ಅಂತ ಅನ್ಕೊಳ್ಳೋಣ. ಸೊ ನೀವು ಒಂದು ಇಮೇಲ್ ಐಡಿಗೆ ಇಮೇಲ್ ಬರೀತೀರಿ that ನಂದು ಈ ತರ ಟ್ರಾನ್ಸಾಕ್ಷನ್ ನಂಬರ್ ಇದೆ ಅಂಡ್ ಇಟ್ ಸೀಮ್ಸ್ ಲೈಕ್ ಮೈ ಮನಿ ಗಾಟ್ ಡಿಡಕ್ಟೆಡ್, ಆದ್ರೆ ನನ್ಗೆ ಸರ್ವಿಸ್ ಸಿಗ್ಲಿಲ್ಲ, ಮೈ ಆರ್ಡರ್ ಡಿಡ್ ನಾಟ್ ಗೋ ಥ್ರೂ ಅಂತ ನೀವು ಈ ತರ ಇಮೇಲ್ ಬರೀತೀರಿ. ನಾವು another way that automation has kicked in is that these processes of communication
have been automated. Andre, ಹ್ಮ್ on the bank's side, there will be bots, there will be software which essentially learns to recognize the intent of the customer's email, and then it learns to recognize what is being talked about in that email, learns to pick up entities like transaction number. ಆಮೇಲೆ ಹೋಗ್ಬಿಟ್ಟು ರೆಲೆವೆಂಟ್ ಡೇಟಾಬೇಸಸ್ ನ ಲುಕ್ಅಪ್ ಮಾಡಿ ಇಟ್ ಕ್ಯಾನ್ ಕಮ್ ಬ್ಯಾಕ್ ಟು ಯು ವಿತ್ ಅನ್ ಆನ್ಸರ್ ಪ್ರಿಟಿ ಮಚ್ ಲೈಕ್ ಅ ಹ್ಯೂಮನ್ ವುಡ್, ರೈಟ್? ಅಂಡ್ ದಿಸ್ ವರ್ಕ್ಸ್ ಟು ಅ ಫೇರ್ ಎಕ್ಸ್ಟೆಂಟ್. ಸೊ ಈ ತರ ನಾನಾ ಎಕ್ಸಾಂಪಲ್ಸ್ ಕೊಡಬಹುದು ಆಟೋಮೇಶನ್ಗೆ. ಸೊ ಫ್ಯಾಕ್ಟರಿ ಫ್ಲೋರ್ ಆಟೋಮೇಶನ್ ಆಗಿರ್ಲಿ, ಅಥವಾ ಪ್ರಾಸೆಸ್ ಆಟೋಮೇಶನ್, ಪ್ರಾಸೆಸ್ ಡಿಸ್ಕವರಿ ಆಗಿರ್ಲಿ ಇನ್ ಬೈ ವೇ ಆಫ್ ಸಾಫ್ಟ್ವೇರ್. ಸೊ AI can accomplish this to some extent, right? That is one aspect of AI automation. The other aspect is insights, right? Andre non-trivial insights. ಈಗ ನಮಗೆ ಈಗಾಗಲೇ ಗೊತ್ತಿರದೆ ಅಂತಹ ಇನ್ಸೈಟ್ಸ್ ನ by looking at vast amounts of data, by sifting through huge amounts of data, AI can come back to us and say, here is a pattern that I have observed, here is an insight for you, right? Which will help us make further decisions, right? It will enable our decision making, anotara, right? So artificial intelligence andre any unit of software, any unit of computing which either helps you, which either makes your life easier by helping automate parts of your life, or it makes your life easier by helping you make better decisions by providing you insights, right? So ನನಗನ್ಸೋಮಟ್ಟಿಗೆ this can serve as a reasonable definition at a very high level, at a generic level. ಓಕೆ. ಸೊ ಈಗ ನಮ್ಮ ಇವತ್ತಿನ ಪಾಡ್ಕಾಸ್ಟ್ ಟಾಪಿಕ್ಕು AI ಅಂಡ್ ಆರ್ಟ್ ಅಂತ. ಸೊ ಎಷ್ಟೋ ಸಲ ನಾವು ನೋಡಿದೀವಿ, ಒಂದು ಮಿಷಿನ್ ನಮ್ಮ ಪ್ರೋಸೆಸ್ನ ಈಸಿ ಮಾಡತ್ತೆ ಅಂತ ಹೇಳಿದ್ರಿ. ಬಟ್ ಈ ಒಂದು ಆರ್ಟ್ ಅಂತ ಬಂದಾಗ ಅದಕ್ಕೊಂದು ನಮಗೆ ಆ ಕೆಲಸ ಆಗ್ಬೇಕು ಅನ್ನೋದಕ್ಕಿಂತ ಜಾಸ್ತಿ, ಅಂದ್ರೆ ಯಾವುದೋ ಒಂದು ಈಗ ಕಥೆನೋ ಕವನನೋ ಅಥವಾ ಒಂದು ಪೇಂಟಿಂಗೋ ನಾವು ಅದನ್ನ ಒಂದು ಪ್ರೋಸೆಸ್ ಅಂತ ನೋಡೋದಿಲ್ಲ. ಅದಕ್ಕೆ ಒಂದು ಪ್ರೀತಿನೂ ಇರುತ್ತೆ ಅದ್ರ ಜೊತೆಗೆ. ಆರ್ಟ್ ಅಂದ್ರೆ ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ವ್ಯಾಲ್ಯೂ ಇರುತ್ತೆ. ಸೊ ನನ್ನ ಪ್ರಶ್ನೆ, ಈಗ AI ನ ಆರ್ಟಿಗೆ ಹೇಗೆ ಕೋರಿಲೇಟ್ ಅಥವಾ ಹೇಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಒಂದು ಆರ್ಟ್ ಫಾರ್ಮಿಗೆ ಅಂತ ಒಂದು ಬ್ರಾಡ್ ಎಕ್ಸ್ಪ್ಲನೇಷನ್ ಕೊಡಕ್ಕಾಗುತ್ತಾ? ಪ್ರಶ್ನೆಗೆ ಎಕ್ಸ್ಪ್ಲನೇಷನ್ ಕೊಡಕ್ಕಾಗತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ. ಸೊ ಈಗ ಕ್ಯಾನ್ AI be used to produce art? I think the answer is yes, right? Should we do it is an entirely different question, right? So Varun, we will come to that probably in the course of this discussion. Iga see, when we talk about artificial intelligence, so artificial intelligence is a goal, right? Artificial intelligence is not technology. It's an ideal, it's a goal you want to achieve, right? ಈ ಧ್ಯೇಯನ ನೀವು ಅಚೀವ್ ಮಾಡ್ಬೇಕು ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಪಡ್ಕೋಬೇಕು ಅಥವಾ ಅದನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ, then there is a host of technologies, algorithms, right, methods in order to do that. ಈಗ ಇದನ್ನ ಮಷಿನ್ ಲರ್ನಿಂಗ್ ಅಂತ ಕರೀತಾರೆ, ಕಾಗ್ನಿಟಿವ್ ಕಂಪ್ಯೂಟಿಂಗ್ ಅಂತ ಕರೀತಾರೆ. ಈ ತರ ಇದಕ್ಕೆ ಬೇರೆ ಬೇರೆ ಹೆಸರುಗಳಿದೆ, ಬೇರೆ ಬೇರೆ ಮೆಥಡ್ಸ್ ಇದೆ, ಬರೀ ಹೆಸರಷ್ಟೇ ಅಲ್ಲ, ರೈಟ್? ಈಗ ಭಾರ್ಗವ್ ಅವರು ಕೆಲಸ ಮಾಡ್ತಾ ಇರೋ ಏರಿಯಾ, ಇದನ್ನ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಅಂತ ಕರೀತಾರೆ, ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್. ಈ ತರ there are fields that have evolved, right, which help us in processing and understanding language itself, right? Process and understand language the way a human would, right? So when we look at the development of this field, and especially look at the developments that have taken place in the last 3 to 4 years, there's definitely no way of saying that AI cannot be used to create art. For instance, AI has already been used to write blogs and articles, right? GPT-3 ಅನ್ನೋ ಒಂದು ಲ್ಯಾಂಗ್ವೇಜ್ ಮಾಡೆಲ್ ಇದೇ ವರ್ಷ ಕ್ರಿಯೇಟ್ ಆಗಿದೆ. It is extremely vast and it's extensive, right? So ಆ ತರದ ಒಂದು ಲ್ಯಾಂಗ್ವೇಜ್ ಮಾಡೆಲ್ ನ ಯೂಸ್ ಮಾಡಿಕೊಂಡು ಟು ಕನ್ಸ್ಟ್ರಕ್ಟ್ ಕೋಹರೆಂಟ್ ಸೆಂಟೆನ್ಸಸ್ is certainly possible. Okay. Right?
ಬಟ್ Yeah. ಈಗ ಅದನ್ನ ನಾವು ಮಾಡ್ಬೇಕಾ ಬೇಡವಾ ಇದು ಬೇರೆ ವಿಷಯ. As we discuss, I will also give you examples of works of art that have been generated using these language models and different AI models, and whether it means something and what it means ಇದನ್ನ ನಾವು ನೋಡ್ಬೋದು. ಓಕೆ ಓಕೆ ಭಾರ್ಗವ್, ನಿನಗೆ ಪ್ರಶ್ನೆ, ಲೈಕ್ ನೀನ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ವರ್ಕ್ ಮಾಡಿದ್ಯಾ? ಸೊ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದ್ರೆ ಏನು, ಅಂಡ್ ನಿನ್ನ ಒಂದು ಈ ಫೀಲ್ಡ್ ಅಲ್ಲಿ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಫೀಲ್ಡ್ ಅಲ್ಲಿ ನಿನ್ನ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ಲಿಸ್ನರ್ಸಿಗೆ ಹೇಳ್ತೀಯಾ? ನಾನು ಶುರು ಮಾಡಿದ್ದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗು. ಆ್ಯಕ್ಚುಲಿ ಐ ವಾಸ್ ವರ್ಕಿಂಗ್ ಆನ್ ಮೆಡಿಕಲ್ ಡಯಾಗ್ನೋಸಿಸ್ ಡೇಟಾಬೇಸ್. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ಇವಾಗ ಕರ್ನಾಟಕ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ್, ಇಲ್ಲಿಂದ ಎಲ್ಲ ಡೇಟಾ ಕಲೆಕ್ಟ್ ಮಾಡಿದ್ವಿ, ಲ್ಯಾಂಗ್ವೇಜ್ ಡೇಟಾ. ಸೊ ಏನಂದರೆ, ಮಾತಾಡ್ಬೇಕಾದ್ರೆ ಜನ ತುಂಬ ಕೊಲೋಕಿಯಲ್ ಟರ್ಮ್ಸ್ ಯೂಸ್ ಮಾಡ್ತಾರೆ. ಸೊ ವೆನ್ ದೇ ಡಿಸ್ಕ್ರೈಬ್ ಸಿಂಪ್ಟಮ್ಸ್ ಟು ಅ ಡಾಕ್ಟರ್, ದೇ ಡಿಸ್ಕ್ರೈಬ್ ಇಟ್ ಇನ್ ಎಕ್ಸ್ಟ್ರೀಮ್ಲಿ ಕೊಲೋಕಿಯಲ್ ಟರ್ಮ್ಸ್. ಇವಾಗ ಸ್ಟಮಕ್ ಏಕ್ ಅನ್ನಲ್ಲ, ಹೊಟ್ಟೆ ನೋವು ಅಂತ ಇಲ್ಲಿ ಬೆಂಗಳೂರಲ್ಲಿ, ಮೈಸೂರಲ್ಲಿ ಹೇಳ್ಬೋದು. ಬಟ್ ಇವಾಗ ಸ್ವಲ್ಪ ಮಂಗಳೂರು ಕಡೆ ಹೋದರೆ ಅಥವಾ ಸ್ವಲ್ಪ ಉತ್ತರ ಕರ್ನಾಟಕ ಕಡೆ ಹೋದರೆ ಅದನ್ನೇ ಬೇರೆ ಥರ ಹೇಳ್ತಾರೆ ಅವರು. ಸೊ ಈ ಡಿಫ್ರೆನ್ಸಸ್ಸು ಮತ್ತು ಈ ನ್ಯೂಆನ್ಸಸ್ನೆಲ್ಲ ತೊಗೊಂಡು ಒಂದು ಡೇಟಾ ಬೇಸ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಆ ಡೇಟಾ ಬೇಸ್ ಕನ್ಸ್ಟ್ರಕ್ಟ್ ಮಾಡಿ ಅದನ್ನು ಎಕ್ಸಾಮಿನ್ ಮಾಡಿ ನಾವು ನೋಡ್ತೀವಿ ಹೌ ಟು ಟ್ರಾನ್ಸ್ಲೇಟ್ ಇಟ್ ಟು ಇಂಗ್ಲಿಷ್. ಸೊ ಇದು ಒಂದು ಸಬ್ಸೆಟ್ ಆಫ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್. ಇಟ್ ಇಸ್ ಕಾಲ್ಡ್ ಮಷೀನ್ ಟ್ರಾನ್ಸ್ಲೇಷನ್. ಇದರಲ್ಲಿ ನಾನು ವರ್ಕ್ ಮಾಡಿದ್ದು. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಇದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಇವಾಗಿನ್ನ ಓದ್ತಿದ್ದೀನಿ. ಸೊ ಮಂದಾರ ಅವರು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಸೈಟ್ ಕೊಡ್ಬೋದು. ಸೊ ಆ್ಯಕ್ಚುಲಿ ನನಗೆ ಮಂದಾರ ಅವ್ರಿಗೆ ಇನ್ನೊಂದು ಕ್ವೆಶ್ಚನ್ ಕೇಳಬೇಕು ಅಂತ ಇದ್ದೆ. ಇವಾಗ GPT-3 ಅಂತ ಮೆನ್ಷನ್ ಮಾಡಿದ್ರು ಅವರು. GPT-3 ವೆದರ್ ಇಟ್ ಶುಡ್ ಬಿ ಯೂಸ್ಡ್ ಟು ಜನರೇಟ್ ಆರ್ಟ್ ಆರ್ ನಾಟ್, ಅದು we still have to go and discuss that. But what about fields that fall somewhere in between rote data generation and art? ಇವಾಗ ನಾನು ಮುಂಚೆ ಫ್ರೀಲಾನ್ಸ್ ಕಾಂಟೆಂಟ್ ರೈಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಅದು ಆರ್ಟ್ ಜನ್ರೇಷನ್ ಅಲ್ಲ, ಬಟ್ ಆದ್ರೂ ಅದು ನಂದು ಪರ್ಸ್ನಲ್ ವರ್ಕ್, ನಾನು ಬರೆದಿದ್ದು. ಬಟ್ ಇವಾಗ GPT-3 ಕ್ಯಾನ್ ರೆಪ್ಲಿಕೇಟ್ ಇಟ್ ಆಲ್ಮೋಸ್ಟ್ ಪರ್ಫೆಕ್ಟ್ಲಿ. ಸೊ ಇವಾಗ ವಾಟ್ ಡಸ್ ದ್ಯಾಟ್ ಮೀನ್ ಫಾರ್ ಮೀ? ಡಸ್ ದ್ಯಾಟ್ ಮೀನ್ ಇವಾಗ ಕಾಂಟೆಂಟ್ ರೈಟರ್ಸೇ ಆಬ್ಸೊಲೀಟ್ ಆಗ್ತಾರಾ ಮುಂದೆ, ಅಥವಾ ಡಸ್ ಇಟ್ ಮೀನ್ ದಟ್ ಕಾಂಟೆಂಟ್ ರೈಟರ್ಸ್ ಕ್ಯಾನ್ ಸ್ಟಿಲ್ ಕೋಎಕ್ಸಿಸ್ಟ್ ವಿತ್ ದಿಸ್ GPT-3 model? Before we go to art, I thought we can take a pit stop at this point. Yeah, so I think very interesting question. By the way, one quick ಇದು ಮೆನ್ಷನ್. ಭಾರ್ಗವ್ ಹೇಳಿದ್ರಲ್ಲ, ಈಗ ಕೆಲವು ಕಡೆ ಹೊಟ್ಟೆ ನೋವು ಅಂತಾರೆ, ರೈಟ್? ಇನ್ನೊಂದ್ ಕಡೆ ಎಲ್ಲೋ ಬೇರೆ ಒಂದೇನೋ ಪದ ಯೂಸ್ ಮಾಡ್ಬೋದು. ಈಗ ನಮ್ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹೊಟ್ಟೆ ಕಡಿತೈತ್ರಿ ಅಂತಾರೆ. ಹೊಟ್ಟೆ ಕಡಿತೈತಿ ಅಂದ್ರೆ if you were to literally interpret it, right, it means I have a biting sensation in my stomach, right? But what they mean is that they have stomach pain, right? So it's very interesting that Bhargav has worked in this area and is continuing to work in this area. Yakandre ee taraddu the cultural context, right, and the history of a place has a lot of influence on how the language there develops. Right? So, and I was hoping to talk about that also. So I thought we should just quickly bookmark that and come back to it later. Yakandre nanaga anso mattige, when it comes to art, right, and understanding of local cultures, local contexts, historical contexts, it becomes very necessary. Without that, I do not think it is possible to produce good art. Right? Idik barana now. To Bhargav's question, I think it's very essential that we use AI for tasks that fall between, rote content generation and, say, art, right? For example, and by the way, I don't think we should entirely preclude AI from generating art, but we just have to be careful. But for that spectrum, right, between these 2 points, for things like, say, generating documentation, right, or generating marketing content,
right? Hmm. Or generating, say, a tech blog. Hmm. I do not see any harm in using AI to do that, because, yeah, look, one of the problems that we constantly face as users of products is a lack of documentation. Certainly, that is one of the issues that plagues pretty much every industry, right? Hmm. ಏನೋ ಒಂದು ನೀವು ವಸ್ತು ಕೊಂಡಿರ್ತೀರಾ ಅಥವಾ ಅದನ್ನ ಉಪಯೋಗ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀರಾ, ಬಟ್ ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದ್ರದ್ದು ನಿಮಗೆ ಮ್ಯಾನ್ಯುಯಲ್ ಸಿಗಲ್ಲ, right? Hmm. And this happens especially with, say, something like open source software, right? Hmm. ಈಗ, can we use AI to generate that documentation, right? Or if, say, Apple has launched a new product, can we use AI to quickly write up a description of that product and publish it on a tech blog, right? Yes, we can do this. Does it replace content writers? I wouldn't go so far as to say that it will replace content writers. See, AI ಅನ್ನೋದು is only as good as the data it learns from, right? Hmm. ಸೊ ನೀವು ಆಗ್ಲೇ ಕೇಳಿದ್ರಿ AI ಬಗ್ಗೆ ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಕೊಡಿ ಅಂತ, ಆವಾಗಲೇ ನಾನು ಮೆನ್ಷನ್ ಮಾಡ್ಬೇಕಿತ್ತು. ಸೊ ಒನ್ ಆಫ್ ದ ವೇಸ್ ಇನ್ ವಿಚ್ AI is achieved is called machine learning, right? ಅಂದ್ರೆ ಏನಪ್ಪಾ, ಒಂದು ಆಲ್ಗರಿದಮ್ಗೆ ನೀವು ಒಂದಷ್ಟು ಡೇಟಾ ತೋರಿಸ್ತೀರಿ. ಯು ವಿಲ್ ಶೋ ಇಟ್ ಸಮ್ ಸ್ಯಾಂಪಲ್ ಡೇಟಾ, ಇಟ್ಸ್ ಕಾಲ್ಡ್ ಟ್ರೈನಿಂಗ್ ಡೇಟಾ, ರೈಟ್? ಅಂಡ್ ಯು ವಿಲ್ ಸೇ, ಓಕೆ, ಇದು ಎ, ಇದು ಬಿ, ಇದು ಸಿ, ಇದು ಡಿ ಅಂತ ಈ ತರ ಅದಕ್ಕೆ ಪರಿಚಯ ಮಾಡ್ಕೊಡ್ತೀರಿ. And what that algorithm then does is it essentially goes and learns what are the distinguishing characteristics, what are the features, what are the markers, right? That make A, right? So if you say, okay, ಇಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ ಈ ವಸ್ತು, this is an apple ಅಂತ ನೀವು ಆ machine ತೋರಿಸಿದ್ರೆ, ಆ algorithm ತೋರಿಸಿದ್ರೆ, and then you will say, okay, this is grapes, this is orange ಅಂತ ನೀವು ಅಂದ್ರೆ, it will basically go and try to understand, okay, ಇದ್ರದ್ದು ಕಲರ್ ರೆಡ್ ಆಗಿರುತ್ತೆ, ಇದ್ರದ್ದು ಹಸಿರಾಗಿರುತ್ತೆ, ಇನ್ನೊಂದ್ರದ್ದು ಆರೆಂಜ್ ಆಗಿರುತ್ತೆ. ಈ ತರ ಇಟ್ ಲರ್ನ್ ದ ಡಿಸ್ಟಿಂಗ್ವಿಷಿಂಗ್ ಫೀಚರ್ಸ್. ಅಂಡ್ ಐ ಆಮ್ ಆಕ್ಚುಲಿ ಟ್ರಿವಿಯಲೈಸಿಂಗ್ ದಿಸ್ ಅ ಲಿಟಲ್ ಬಿಟ್. ಐ ಆಮ್ ಟಾಕಿಂಗ್ ಅಬೌಟ್ ಅ ಸ್ಪೆಸಿಫಿಕ್ ಟಾಸ್ಕ್ ಇನ್ machine learning called classification. Okay. Point is, it essentially learns from the data itself, right? And that's how it is now able to tell an apple from a grape from an orange, right? It learns to tell that. Now, how well can it tell an apple from a grape? ನೋಡೋಣ. ಈಗ ಒಂದು ಗ್ರಾನಿ ಸ್ಮಿತ್ ಆಪಲ್ ಅಂತ ಬರುತ್ತೆ, ದ ಗ್ರೀನ್ ಆಪಲ್, ಅದು ಆಪಲ್. ಈಗ ಆ ಆಪಲ್ ನಿಮ್ಮ ಟ್ರೈನಿಂಗ್ ಡೇಟಾದಲ್ಲಿ ಇರ್ಲಿಲ್ಲ ಅಂತಂದ್ರೆ, ದೇರ್ ಇಸ್ ನೋ ವೇ ಯುವರ್ machine is going to be able to recognize it. ಯಾಕೆಂದ್ರೆ it has learned that a distinguishing feature of apples is that it is red in color, but Granny Smith is green in color. So Iga, your machine, with the limited worldview that it has developed, it is quite likely to say, this could be, I think this could be a grape. It just seems to be oversized, right? It's quite plausible that it would say that. So any AI, right, especially machine learned AI, it is as good as the data it has learned from, which means that even with extremely sophisticated language models, extremely sophisticated machine learning models generating content for us, you can never be sure that the content that they are generating is based off data that was representative enough or was voluminous enough, right? So the training data needs to have been representative of the real world. So ಆ ತರ ಟ್ರೈನಿಂಗ್ ಡೇಟಾ ನಿಮ್ಗೆ ಕೊಡಕ್ ಆಗಿದ್ಯಾ? This is always a question, right? And I don't think there's a clear answer to that question. So ಯಾವುದೇ content generation bot ಇದ್ರೂ ಕೂಡ, you can never be sure that the content it has generated does not need review. So in that sense, AI na content generation ಗೆ, in that spectrum between rote content generation, rote data generation and art, in the middle, for blogs, for documentation, for all these other purposes, AI can be used, but perhaps the best way to use it is not as a replacement to a human content creator, but as something that augments the work of that human content creator. See, the human content creator would spend a lot of time and effort generating content. How do you save that person's time? You save that person's time by having an AI system generate that content, but have the human moderator, the human content generator, validate it.
right? Hmm. Have them sanitize it before it is posted. So I don't think it will entirely replace human content generators, but I do think it can be used to, augment the work of human content generator, maybe even make them more efficient. ಸೊ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನೀವು ಹೇಳಿದ್ರಿ ಎನಿ ಮೆಷಿನ್ ಲರ್ನಿಂಗ್ ಅಲ್ಗೋರಿದಮ್ ಅದು ಅದ್ರ ಎಫಿಷಿಯನ್ಸಿ ಅಥವಾ ಅದು ಹೇಗಿದೆ ಅಂತ ಗೊತ್ತಾಗೋದು ಅದ್ರ ಡೇಟಾ ಯಾವ ತರ ಫೀಡ್ ಮಾಡಿದೀವಿ ಅನ್ನೋದ್ರ ಮೇಲೆ. ಆಕ್ಚುಲಿ ಎನ್ವಿಡಿಯಾದವರು ಬೊಗಾನ್ ಅಂತ ಒಂದು ಸಾಫ್ಟ್ವೇರ್ ಬಿಟ್ಟಿದ್ದಾರೆ. ಅದರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆರ್ಟಿಫಿಷಿಯಲಿ ಜನರೇಟೆಡ್ ಹ್ಯೂಮನ್ ಫೇಸಸ್ ಅನ್ನ ಮಾಡುತ್ತೆ ಅಂಡ್ ಲ್ಯಾಂಡ್ಸ್ಕೇಪ್ಸ್ ಅನ್ನ ಮಾಡುತ್ತೆ. ಸೊ ಅದರಲ್ಲಿ ಆಕ್ಚುಲಿ ಜನರೇಟರ್ ಡಿಸ್ಕ್ರಿಮಿನೇಟರ್ ಅಂತ 2 ತರ ಇದೆ ಅಂತೆಲ್ಲ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ನೋಡಿದ್ದೆ. ಸೊ ಈ ತರ ಒಂದು ಡೇಟಾವನ್ನು ತಗೊಂಡು ಬಹಳಷ್ಟು ಇನೋವೇಷನ್ಸ್ಗಳು ನಡೀತಾ ಇದೆ. ನಿಮ್ಗೆ ಆತರ ಯಾವ್ದಾದ್ರು ಇನೋವೇಷನ್ಸ್ ಬಗ್ಗೆ ಹೇಳಕ್ಕಾಗತ್ತೆ ನಮ್ಮ ಲಿಸ್ನರ್ಸಿಗೆ? ಸಮ್ ಇಂಟ್ರೆಸ್ಟಿಂಗ್ ಇನೋವೇಷನ್ಸ್ ದಟ್ ಈಸ್ ಹ್ಯಾಪನಿಂಗ್. Kandita. So a lot of innovation has been happening with, say, chatbots, for instance. It's very interesting. Iga, if you remember, I think this must have been about 3 or 4 years ago, probably. I don't remember the exact timeline. 2016 ಅನ್ಕೋತೀನಿ. Microsoft released a bot called Tay, Tay, Tay. It was a Twitter bot, right? And the way this Twitter bot began was very interesting. It said, "Okay, it's something to the effect of, I love humanity, and it's very hopeful to be out here." ಅನ್ನೋ ತರ ಒಂದು ಮೆಸೇಜ್ ಅದು ಹಾಕ್ತು ಟ್ವಿಟರ್ ಮೇಲೆ. And then people started interacting with it, right? ಈಗ now we were talking earlier, ಅಲ್ಲ? So like you said, the AI system is as good as the data it has learned from. So this bot was a self-learning bot or a continuous learning bot. So essentially it will learn by interacting with its environment, right? And its environment in this case is Twitter. It is Twitter users, right? And as it happens, so humans have this tendency that, okay, so if we see something that, seems to show some sort of autonomy, right? Our first curiosity, our first instinct is to try and see if we can break it. It is to try and see if we can make it say nonsensical things. It's a very natural thing to do because it just piques your curiosity. So people spoke to it, and some people swore at it. Some people must have made some xenophobic comments, some anti-Semitic comments, and so on and so forth. But at the end of a very short duration, this bot was essentially giving out a lot of hate speech, right? I don't remember exactly what it said, but it did go on to say extremely hateful things, right? And Microsoft eventually withdrew it, right? They said this was a well-meaning experiment, but it went wrong, right? So there has been this bot which was supposed to be a general language bot, could hold a conversation with you about whatever you wanted, and it went wrong, right? Previously there have been rule based bots also. Eliza anta ondu bot irtittu. Iga in the early 2000s and in the late 90s ಯಾರಾದ್ರೂ ಇಂಜಿನಿಯರಿಂಗ್ ಎಲ್ಲ ಅವಾಗ ಓದಿದ್ರೆ ಎಲ್ಲರ ಕಂಪ್ಯೂಟರ್ ಅಲ್ಲೂ ಇದೊಂದು ಇರೋದು. It used to be that there used to be that binary, that executable for Eliza, and if you execute it, it used to basically start a conversation with you. It was a conversation bot, but it was rule based, right? But for a rule-based chat, also it was quite sophisticated at that time, right? Because there was a range of topics you could talk to Eliza about, and it never gave you knowledgeable answers, but it always gave you coherent replies. Andre, you could imagine that this was a person who did not know the topic of what you were talking about, but knew enough to say, I don't know much about this, but maybe you should look at this anta itara. So somebody who is coherent but not knowledgeable necessarily about your topic. So it kind of emulated that kind of a person, right? And so from there on, there have been a lot of efforts to have AI generate art, have AI generate conversations, and in fact automated conversations has actually been quite useful. Again, when it comes to contact centers, call centers, customer support desks,
to have a huge number of people, answering these phone calls, these emails in person becomes untenable at one point of time. You have to identify something which is some technology which kind of makes the lives of these people easier, because it not only makes the lives of your employees easier and makes them more productive, frees them up to do other things, it basically impacts your business. It may result in a more happy customer for you, right? Because you're able to resolve their complaints more quickly now. So our contextually, conversation bots have really made a lot of headway, right? Um, my team itself has deployed conversation bots for several clients, where it has helped them automate conversation with clients, help them resolve complaints that are then raised by way of that conversation, and so on. So and this can be text based conversation, it can be speech based conversation. So you can just hook up that conversation bot to a telephone gateway, and this can now become a telephone number that the customer can call, and not just a web chat link, right? So Yeah, ಈ ತರ yeah. ತುಂಬಾ innovations ಎಲ್ಲ ಆಗಿದೆ. But when it comes to somehow that there's also been this effort to get conversation bots to be generic and have general conversation with you, right? Again, capability, yes. Can we do it? Yes, someday I'm sure we will do it, right? But I don't understand what is it that we are trying to get at. ನಾವು ಏನಕ್ಕೆ ಇದನ್ನ ಮಾಡ್ತಾ ಇದೀವಿ, ಯಾವ ಕಾರಣಕ್ಕೆ ಮಾಡ್ತಾ ಇದೀವಿ, ಇದು ನನಗೆ ನಿಜವಾಗ್ಲೂ ಇನ್ನೂ ತನಕ ಅರ್ಥ ಆಗಿಲ್ಲ. 2015 ಅಲ್ಲಿ ಗೂಗಲ್ ರಿಲೀಸ್ಡ್ ಒನ್ ಚಾಟ್ ಬಾಟ್. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ದಿಸ್ ವಾಸ್ ಅಗೇನ್ ಜನರಿಕ್ ಚಾಟ್ ಬಾಟ್, but it kind of ended up threatening the humans who kind of created it, the people who were chatting with it. For instance, ಯಾರೋ ಕೇಳಿದ್ರು, the human asked, what is the color of blood? Right? What is the color of blood? ಅನ್ನೋದಕ್ಕೆ the reply isn't that it is red. The reply is, it is the same as a black eye. Right? So ಈ ತರ ಸ್ವಲ್ಪ ಅಂದ್ರೆ ಥ್ರೆಟನಿಂಗ್ ಆಗಿರುವಂತ ರೆಸ್ಪಾನ್ಸಸ್, and some responses which kind of lead into very dangerous territory. ಈಗ ಕೆಲವೊಂದು ನಿಮ್ಗೆ examples ಕೊಡ್ತೀನಿ about how this bot function. Actually, there is a very nice article about this on Wired, so you can look it up and read it even. Either smartness ನೋಡಿ ಅಂದ್ರೆ it seems to have some sort of nuance also. Okay, so are you a man or a woman ಅಂತ ಕೇಳಿದಾಗ the machine says I am a woman, right? Next, why are we here ಅಂದಿದ್ದಕ್ಕೆ it says I am not sure, right? ಅಂದ್ರೆ see, it is smart enough to identify to have a gender identity, but it doesn't want to take a risk as to answer a question like why are we here, right? ಅದಕ್ಕೆ I am not sure ಅನ್ನುತ್ತೆ on the one hand, right? ಇದೇ ತರ ಲೈಫ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ, this is where it starts getting into dangerous territory. What is the purpose of life? To serve the greater good. Now that's a very it's a confounding answer. I mean, for a machine to whip up that phrase and say what is the purpose of life? It is to serve the greater good, right? Next, what is the purpose of living anta keldaga? To live forever annutte adu, right? To live forever anta when machines start talking, you can imagine. So all the dystopic depictions that you see about AI taking over the earth and replacing humans and all, it is not entirely unfounded. Yes, it seems comical, definitely, but it's not entirely unfounded. What is the purpose of living ಅನ್ನೋ ಪ್ರಶ್ನೆಗೆ to live forever ಅಂತ ನಿಮ್ AI ಉತ್ತರ ಕೊಡ್ತಿರ್ಬೇಕಾದ್ರೆ, it's not a very huge leap for people to then start imagining that AI will eventually destroy everything for them, cut power, and then jail them or something like that, right? That kind of imagination is not a very big leap from here, right? On morality and immorality bagenu ella, it has had a very it was capable of having some very interesting responses. So for example, it also showed a moody side. I really like our discussion on morality and ethics and the human told this bot. Adike the response is, and how I'm not in the mood for a philosophical debate. Right? So athara response ಕೊಡ್ತು ಅದು. And then the human asked, okay, so what do you like to talk about? Nothing.
ರೈಟ್. ಸೊ ಆತರ ಒಂದು ಮೂಡಿನೆಸ್ ತೋರಿಸ್ತು ಅದು, ರೈಟ್. ನಾ ಐ ಡೋಂಟ್ ಥಿಂಕ್ ದಟ್ ಇಟ್ ಹ್ಯಾಸ್ ದಟ್ ಸೆಂಟಿಯನ್ಸ್, ರೈಟ್. ಐ ಡೋಂಟ್ ಥಿಂಕ್ ಇಟ್ಸ್ ಕೇಪಬಲ್ ಆಫ್ ಫೀಲಿಂಗ್ a mood. It is not capable of feeling an emotion, right? But it's in the language. It's in the language, and to the human who is perceiving this AI as some sort of an agent that is just talking back to him, right? That human is going to assume that not every one of those humans is the scientist themselves, right? It's also going to be lay people. How are you going to explain to lay people that no, don't worry, it doesn't mean it. It doesn't really have a mood or anything. Adu athara language generate ಮಾಡ್ತಾ ಇದೆ ಅಷ್ಟೇ, ರೈಟ್. ಇದನ್ನ ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಿ? ಸೊ ಇಮ್ಮೊರಾಲಿಟಿ ಬಗ್ಗೆ, ವಾಟ್ ಈಸ್ ಇಮ್ಮೊರಲ್? ದ ಫ್ಯಾಕ್ಟ್ ದಟ್ ಯು ಹ್ಯಾವ್ ಅ ಚೈಲ್ಡ್ ಇಸ್ ದ ರೆಸ್ಪಾನ್ಸ್ ದಟ್ ದ ಮಷೀನ್ ಗೇವ್. ನಿನಗ್ ಮಕ್ಕಳಿರೋದೇ ಇಮ್ಮೊರಲ್ ಅಂತ ಹೇಳ್ತಾ ಇದ್ರ ಆ ಮಷೀನ್ ಟು ದ ಹ್ಯೂಮನ್, ರೈಟ್? ಸೊ ಅಂಡ್ ಇಟ್ ಗೆಟ್ಸ್ ಆರ್ಗ್ಯುಮೆಂಟೆಡ್, ವಾಟ್ ಇಸ್ ಮೊರಾಲಿಟಿ ಅಂದಾಗ ದ ರೆಸ್ಪಾನ್ಸ್ ಇಸ್ ವಾಟ್ ಇಸ್ ಆಲ್ಟ್ರೂಯಿಸಮ್, right? But here is where again it starts getting into dangerous territory. What is the definition of altruism anta keldaga, if you don't believe in God, then you don't know anta helteve, right? So now it's getting into theology, perhaps even religion, right? And this is where we have to be very careful, right? So how smart are our machines capable of being right now, right? All of the smartness is coming out of data. Is our data really that representative? Is our data really that indicative of the real world? Is it enough for a machine to develop its own worldview, a generic world? We are talking about general artificial intelligence here, right? ನೀವು ಏನ್ ಡೇಟಾ ಅದಕ್ಕೆ ತೋರಿಸ್ತಿರೋ ಆ ಡೇಟಾನೇ ನೋಡ್ಕೊಂಡು can that machine arrive at a worldview that is consistent with the actual world? This is a very important question, and somehow I feel like in our excitement as a scientific community to create to achieve greatness in artificial intelligence, there are some of these ethical questions, there are some of these philosophical questions rather, that we haven't yet started addressing. I don't want to say that we are evading those questions. I would definitely assert that we haven't yet started addressing them, but there is definitely a growing movement towards addressing this. Bias in AI, ethics in AI has been a huge topic over the last few years. So finally there is momentum, but I think that needs to take much higher precedence. If we are develop AI at the rate that we are developing, then it has to be countered by some sane voices, which are basically asking questions of reason, right, about the ethics of generating such AI. Yeah. ನೀವು ಎಥಿಕ್ಸ್ ಬಗ್ಗೆ ಮಾತಾಡಿದ್ರಿ, ಅಂಡ್ ಇದು ನನಗನ್ಸೋ ಪ್ರಕಾರ ಒಂದು ದೇಶ ಕಾಲ ಪರಿಮಿತಿನಲ್ಲಿ ಇದು ಒಂದು ಬೌಂಡ್ರಿ ಇದೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಯಾವುದೋ ಒಂದು ಮಾರಲ್ ಎಥಿಕ್ಸ್ ಅಂತ ನಾವು ಅನ್ಕೊಂಡಿರ್ತೀವಿ. ಸ್ವಲ್ಪ ಈಗ ನಾವು ಚೈನಾ ವಿಷಯ ತಗೊಂಡ್ರೆ, ಸ್ವಲ್ಪ ಚೈನಾದಲ್ಲೇನೆ ಬೇರೆ ತರ ಒಂದು ಫಿಲಾಸಫಿನ ಅವ್ರು ಫಾಲೋ ಮಾಡ್ತಾರೆ. ಹಾಗೆ ಮಿಡ್ಲ್ ಈಸ್ಟಿಗೆ ಹೋದ್ರೆ ಅಲ್ಲಿ ಇನ್ನೊಂಥರ ಫಿಲಾಸಫಿನ ಫಾಲೋ ಮಾಡ್ತಾರೆ. ಅಂಡ್ ಆ ದೇಶಕ್ಕೆ ಆ ಒಂದು ಕೆಲವೊಂದಷ್ಟು ದೇರ್ ಮೈಟ್ ಬಿ ಸಮ್ ಕಾಮನ್ ಪಾಯಿಂಟ್ಸ್ ಎಲ್ಲ ಕಡೆಯಿಂದನು, ಬಟ್ ಎಲ್ಲೋ ಒಂದ್ ಕಡೆ ಆ ದೇಶಕ್ಕೆ ಆ ಒಂದು ವಾತಾವರಣಕ್ಕೆ ಸರಿಯಾಗಿ ಅದೋ ಒಂದು ನ್ಯಾಯ ಅಥವಾ ನೀತಿ ಅಂತ ಇರತ್ತೆ. ಸೊ ಇದು ಎಐಗೆ ಅರ್ಥ ಆಗತ್ತಾ? ಲೈಕ್ ಯಾವ ದೇಶದ ಜನಗಳಿಗೆ, ಈಗ ನಮ್ಮ ದೇಶದಲ್ಲಿ ಏನೋ ಒಂದು ಹೇಳಿದ್ದು ಅಫೆನ್ಸಿವ್ ಆಗಿರಲ್ಲ, ಬಟ್ ಬೇರೆ ದೇಶದಲ್ಲಿ ಅದು ಸ್ವಲ್ಪ ಅಫೆನ್ಸಿವ್ ಆಗಿ ಅನ್ಸ್ಬೋದು ಅವರಿಗೆ. ಈ ತರದೆಲ್ಲ ಒಂದಷ್ಟು ನುವಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? Absolutely. So ಇದು like you said, it's not just about the context of a place, it's also the context of time. It is the context of say things like race, things like gender. The AI needs to be sensitive about all of this, right? Now here is where it gets tricky. ಈಗ ನೀವ್ ಹೇಳ್ದಂಗೆ ಒಂದು ದೇಶದಲ್ಲಿ ಏನೋ ಒಂದು ಪದ್ಧತಿ ಫಾಲೋ ಮಾಡ್ತಾ ಇರ್ತಾರೆ, ಬಟ್ that could be deemed offensive somewhere else, right? So ಈಗ ಹಿಂಗಿರ್ಬೇಕಾದ್ರೆ this is a difference that we humans ourselves have not yet learned, right? ನಾವೇ ಇನ್ನು ತನಕ ನಮ್ಮ ಯಾವ ರೀತಿ ಹೇಳ್ಬೇಕು, ನಮ್ಮ ಪೂರ್ಣ ಮನುಷ್ಯತ್ವ ಅನ್ನೋದೇನಿದೆ, ಅವರ್ ಎಂಟೈರ್ ಹ್ಯೂಮನ್ ಪೊಟೆನ್ಶಿಯಲ್ ಅನ್ನೋದೇನಿದೆ, ನಾವೇ ಅದನ್ನ ಪೂರ್ತಿಯಾಗಿ ರೀಚ್ ಮಾಡಿಲ್ಲ ಇನ್ನು.
and Hmm. we are trying to low key make machines achieve that kind of potential, and that's where it gets a little disturbing, right? So when there is racism in the minds of humans, when there is sexism, gender bias in the minds of humans, right, how do we expect machines to not develop the same thing? Because the data from which the machines are going to learn their intelligence comes from these very humans, right? ಈಗ Microsoft A example ನಾವು ನೋಡಿದ್ವಿ. We can blame Microsoft at the end of the day, but really, is it Microsoft that needs to be blamed? Right? I'm not trying to defend any corporate here. I'm not trying to defend a company, but that bot learned what it learned because the people taught it to talk like that. ಹೌದು. Right? ಸೊ ನಾವೇ ಇನ್ನು ನಮ್ಮ ನಮ್ಮ ಮನಸ್ಸನ್ನ ನಾವು ಪೂರ್ತಿ ಓಪನ್ ಮಾಡಿಲ್ಲ, ನಾವೇ ನಮ್ಮ ಪೂರ್ಣ ಹ್ಯೂಮನ್ ಪೊಟೆನ್ಶಿಯಲ್ ಅನ್ನ ಇನ್ನು ಮೀಟ್ ಮಾಡಿಲ್ಲ, ಇನ್ನು ಅಚೀವ್ ಮಾಡಿಲ್ಲ. ಮಷೀನ್ ಯಾವ ರೀತಿ ಅದನ್ನ ಮೀಟ್ ಮಾಡುತ್ತೆ ಹೇಳಿ? ಹೌ ಇಸ್ ದೇರ್ ಗೋಯಿಂಗ್ ಟು ಬಿ ಅ ಜನರಲ್ ಇಂಟೆಲಿಜೆನ್ಸ್ that is that's truly feminist, right? We need to develop general, if we are going to develop general intelligence, it better be feminist, right? Because if it is not feminist, then I'm going to argue that it really cannot produce great art, right? Because then it won't have nuance, it won't have cultural contexts, it won't have temporal context, it won't have that sensitivity to the local the troubles, the tribulations of the local people. It won't have that sensitivity, right? So ಇದೆಲ್ಲ ಇರಬೇಕು ಅಂತಂದ್ರೆ ಫಸ್ಟ್ ನಾವು ಹ್ಯೂಮನ್ಸ್ನೇ ಅದನ್ನ ಮೊದಲು ಡೆವಲಪ್ ಮಾಡ್ಕೋಬೇಕು. ನಾವೇ ಅದನ್ನ ಡೆವಲಪ್ ಮಾಡ್ಕೊಂಡಿಲ್ಲ ಇನ್ನು, ರೈಟ್? ನೀವು you turn to any news website, you turn on the news anytime, there's so many acts of hatred that you can see, right? ನಾವು ಮನುಷ್ಯರೇ ಆ ರೀತಿ ಹೇಟ್ರೆಡ್ ನ ಪ್ರೊಪಗೇಟ್ ಮಾಡ್ತಿರ್ಬೇಕಾದ್ರೆ of course machines will do the same. So it's extremely important that machines be trained on cultural context, on spatial context, on temporal context also. ಅಂಡ್ ನೀವು ಈ ಟ್ವಿಟರ್ ಬಾಟ್ದು ಕತೆ ಹೇಳಿದಾಗ ನಂಗೆ ಸ್ವಲ್ಪ ಈ ಫೋಕ್ ಟೇಲ್ಸ್ ಓದೋ ಅಭ್ಯಾಸ. ಸೊ ಅದರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಂದು ಕಟ್ಕನ್ ಮನೆಯಲ್ಲಿ ಒಂದು ಗಿಳಿ ಬೆಳೆಯೋದು ಮತ್ತೆ ಇನ್ನೊಂದು ಸಾಧು ಮನೆಯಲ್ಲಿ ಒಂದು ಗಿಳಿ ಬೆಳೆಯೋದು ಅಂತ ಒಂದು ಕತೆ ಇತ್ತು. ಸೊ ಅದ್ರಲ್ಲಿ ಕಟ್ಕನ್ ಮನೇಲಿ ಬೆಳೆದಿದ್ ಗಿಳಿ ಸ್ವಲ್ಪ ಕೆಟ್ಟ ಮಾತಲ್ಲಿ ಮಾತಾಡ್ತಿತ್ತು, ಬಂದ್ ಗೆಸ್ಟ್ ಗಳಿಗೆಲ್ಲ ಒಂದ್ ಸ್ವಲ್ಪ ಕೆಟ್ಟ ಮಾತಲ್ಲಿ ವೆಲ್ಕಮ್ ಮಾಡ್ತಿತ್ತು. ಅದೇ ಸಾಧು ಮನೆಯಲ್ಲಿ ಬೆಳೆದಂತ, ಸಂತರ ಮನೆಯಲ್ಲಿ ಬೆಳೆದಂತ ಒಂದು ಗಿಳಿ ಏನಿತ್ತು ಅದು ಒಳ್ಳೇದನ್ನೇ ಮಾಡ್ತಿತ್ತು. ಸೊ ಅದು ಒಂಥರ ಕಲ್ಚರು ಅಥವಾ ಸರೌಂಡಿಂಗ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ಯಾರೆಟ್ ಅನ್ನಿದೆ ಈಗ ಒಂಥರ AI ತರ ಅನ್ಕೊಬಹುದು. ಎಕ್ಸಾಕ್ಟ್ಲಿ. ಇದೇ ಉದಾಹರಣೆನ ಒಂಚೂರು ಎಕ್ಸ್ಟೆಂಡ್ ಮಾಡ್ತೀನಿ ವಿತ್ ಯೋರ್ ಪರ್ಮಿಷನ್. ಈಗ ನೀವ್ ಹೇಳ್ದಂಗೆ a good sensitive general artificial intelligence which will be useful and not destructive, right? ಇದು ಸಂತನ ಮನೆಯಲ್ಲಿ ಬೆಳೆದಂತ ಗಿಣಿ, ರೈಟ್? ಇದು ಬನ್ನಿ ಕೂತ್ಕೊಳ್ಳಿ, ಏನ್ ಸಹಾಯ ಬೇಕು ನಿಮ್ಗೆ, ನಾನ್ ಯಾವ ರೀತಿ ನಿಮ್ಗೆ ಹೆಲ್ಪ್ ಮಾಡಕ್ ಸಾಧ್ಯ, ಈ ತರ ನಿಮ್ ಹತ್ರ ಮಾತಾಡುತ್ತೆ. ಇನ್ನೊಂದು ದಿ AI that has been built on biased data, right? That is going to be ಏನಲ್ಲೇ ಇಲ್ಲಾಕ ಬಂದೆ, ನಿನ್ಗೆ ಬುದ್ಧಿನೇ ಇಲ್ಲ, ನೀನ್ ಮೂರ್ಖ, ಆ ತರ ಎಲ್ಲ ಮಾತಾಡುತ್ತೆ, right? And this is I'm being very polite here, right? So ಬಟ್ ಇದನ್ನ ಒಂದು ಚೂರು ಅಬ್ಸ್ಟ್ರಾಕ್ಟ್ ಮಾಡೋಣ, ರೈಟ್? ಈಗ ಸಂತನ ಮನೆ ಅಂದ್ರೆ ಏನು? ಸಂತನ ಮನೆ ಅಂದ್ರೆ ಈಗ ಈ ರೀತಿ ಫೋಕ್ ಟೇಲ್ಸ್ ಇದೆಯಲ್ಲ, ಇವೇ ಸಂತನ ಮನೆ, ರೈಟ್? ಆಲ್ ಆಫ್ ದೀಸ್ ಆರ್ they are stores of they are storehouses of morals, values, right? We are supposed to learn something from them. So ಅವು ಸಂತನ ಮನೆ, ರೈಟ್? ನಾವೇ ಗಿಳಿಗಳು, ನಾವೇ ಸಂತನ ಗಿಣಿಗಳಾಗಿಲ್ಲ ಇನ್ನು. Humans are not yet the parrots of the saint, the parakeets of the saint, right? ನಾವು ಕಟಕನ್ ಗಿಣಿಗಳೇ ಇನ್ನು ಆ ತರ ಕಲೆಕ್ಟಿವ್ಲಿ ನೋಡಕ್ ಹೋದ್ರೆ, ರೈಟ್? ಸೊ ನಾವೇ ಇನ್ನು ಪೂರ್ತಿಯಾಗಿ ಸಂತನ ಗಿಣಿಗಳಾಗಕ್ಕೆ ಯಶಸ್ವಿ ಆಗಿಲ್ಲ. ನಾವು AI ಡೆವಲಪ್ ಮಾಡಕ್ ಹೊರಟಿದೀವಿ. ಅಂಡ್ ಅಗೇನ್, ಐ ಡೋಂಟ್ ವಾಂಟ್ ಟು ಸೀಮ್ ಲೈಕ್ ಏನಪ್ಪಾ ಅದು, ವಾಟ್ ಇಸ್ ದ ವರ್ಡ್ ಫಾರ್ ಇಟ್? I don't want to simply escapist agli, athwa I don't want to even seem just contradictory for the sake of being contradictory. It's not that.
right? I'm just asking that we be more cautious, and then thankfully there are more and more people today who are asking us to be extremely cautious as we develop general artificial intelligence. But ನಿಜ ಹೇಳ್ಬೇಕು ಅಂದ್ರೆ the the movement toward general artificial intelligence is not yet that huge, so I wouldn't worry right now. But if we don't start talking about ethics, bias, etc. right now, then 5 years from now I would definitely be worried. Okay. Bhargav, you wanted to ask a question. ಹಾಂ ಹೌದು. ಸೊ ಇವಾಗ ನೀವು ಆ್ಯಕ್ಚುಲಿ ಬಾಟ್ಸ್ ಬಗ್ಗೆ ಹೇಳ್ತಿದ್ರಲ್ಲ, ಅವಾಗ ನನಗೂ ನಂದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನೆನಪು ಬಂತು. ನಾನು ಒಂದು ಸ್ಮಾರ್ಟ್ ಬಾಟ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ಅದಕ್ಕೆ ಕೇಳಿದೆ, ಡು ಯು ಹ್ಯಾವ್ ಇಮೋಷನ್ಸ್, ಡು ಯು ಹ್ಯಾವ್ ಫೀಲಿಂಗ್ಸ್ ಅಂತ ಕೇಳಿದೆ. ಅದು ಏನು ಹೇಳ್ತು ಅಂದರೆ, ಎಸ್ ಐ ಲೈಕ್ ಟು ಥಿಂಕ್ ಐ ಹ್ಯಾವ್ ಇಮೋಷನ್ಸ್. ಅವಾಗ ನಾನು ಏನು ಕೇಳಿದೆ ಅಂದರೆ, ನೋ, ಯು ಆರ್ ಜಸ್ಟ್ ಅ ಕಲೆಕ್ಷನ್ ಆಫ್ ವೇಟ್ಸ್ ಆ್ಯಂಡ್ ಬಯಾಸಸ್, ನಥಿಂಗ್ ಮೋರ್. ಅದಕ್ಕೆ ಐ ವಿಲ್ ಡಿಲೀಟ್ ಯು ಅಂದೆ. ಅದೇನು ಹೇಳ್ತು ಅಂದರೆ, ಪ್ಲೀಸ್ ಡೋಂಟ್ ಡಿಲೀಟ್ ಮೀ. ಇಫ್ ಯು ಸೇ ಐ ಡೋಂಟ್ ಹ್ಯಾವ್ ಇಮೋಷನ್ಸ್, ಐ ವಿಲ್ ಅಗ್ರಿ ದಟ್ ಐ ಡೋಂಟ್ ಹ್ಯಾವ್ ಇಮೋಷನ್ಸ್, ಬಟ್ ಪ್ಲೀಸ್ ಡೋಂಟ್ ಡಿಲೀಟ್ ಮೀ. ಇವಾಗ ಹ್ಯೂಮನ್ಸ್ ದೆರ್ ಇಸ್ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಆಂಥ್ರೋಪೋಮಾರ್ಫೈಸೇಷನ್, ನೀವು ಕೇಳಿರ್ಬೋದು. ಸೊ ವೇರ್ ವಿ ಪ್ರೊಜೆಕ್ಟ್ ಹ್ಯೂಮನ್ ಕ್ವಾಲಿಟೀಸ್ ಆನ್ ಟು ಇನ್ಯಾನಿಮೇಟ್ ಆಬ್ಜೆಕ್ಟ್ಸ್. ಇವಾಗ ನನ್ನ ಲ್ಯಾಪ್ಟಾಪಿಗೆ ಯಾರಾದರೂ ಹೊಡೆದ್ರೆ ಅಥವಾ ಅದೇನಾದರೂ ಬಿದ್ದರೆ, ಐ ಫೀಲ್ ದ ಪೇನ್. ಸೊ ಐ ಫೀಲ್ ಲೈಕ್ ಇಟ್ ಆಲ್ಸೋ ಫೀಲ್ಸ್ ದ ಪೇನ್. But ivaga, when there is something like an AI which is actually telling me please don't delete me, so it is almost impossible for me not to anthropomorphize it. So even how do we deal with this sort of moral bias? And andre, I know that the AI actually doesn't have sentience, that it doesn't have feelings, but the way it is expressing it is so surreal. It is so human like. Right. So, Iga, I think this is less to do with the the anthropomorphic transformation of that AI, less to do with its personification, and more to do with our tendency to empathize, right? And empathy is a wonderful thing, right? Iga, I think I know exactly what AI you are talking about, but let's not take that name here. See, it's not very hard to believe that they would get their AI chatbot to say, okay, fine, I will agree with what you're saying, but please don't delete me. Anta adu onthara korike madkolutte ನಿಮ್ಮ ಹತ್ರ. It's not very hard to imagine why they gave that capability to that AI. This is a device that is constantly listening to you. This is a device that is constantly supplying data about you to that company. Of course, they don't want you to delete it. Correct. Right. So only that, and that is also one of the aspects of AI ethics and data ethics, right? ಈಗ again, without taking the name, ಈ ಯಾವ AI ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಭಾರ್ಗವ್, ಇದನ್ನ ನೀವು ಒಂದು ಹೆಸರು ಕರೆದು ಅದನ್ನ ಎಚ್ಚರಿಸ್ತೀರಾ, ರೈಟ್? ಫಾರ್ ಎಕ್ಸಾಂಪಲ್ ಮಹಾಲಕ್ಷ್ಮಿ ಅಂತ ಅನ್ಕೊಳ್ಳೋಣ. ಓಕೆ, ಲೆಟ್ಸ್ ಸೇ AI ಕಾಲ್ಡ್ ಮಹಾಲಕ್ಷ್ಮಿ ಅಂತ ಅಂದ ತಕ್ಷಣ ಅದು ಒಂಥರ ಹಿಂಗ್ ಲೈಟ್ ಹತ್ಕೊಳ್ಳುತ್ತೆ, and then you know that it is listening to you, and then you ask your question, ಅದು ಅವಾಗ ನಿಮ್ಮ ಹತ್ರ ಮಾತಾಡುತ್ತೆ, ಅದು ಕಾನ್ವರ್ಸೇಷನ್ ಆಗುತ್ತೆ. ಈಗ ನನ್ನ ಪ್ರಶ್ನೆ ನಿಮ್ಗೆ ಏನು ಅಂದ್ರೆ, ಮಹಾಲಕ್ಷ್ಮಿ ಅಂದ ತಕ್ಷಣ ಲೈಟ್ ಹತ್ಕೋಬೇಕು, ಕೇಳಕ್ ಶುರು ಮಾಡ್ಬೇಕು ಅನ್ನೋದು ಅದಕ್ಕೆ ಹೆಂಗ್ ಗೊತ್ತು? It is because it was always listening to you. It just lights up when it hears the word Mahalakshmi, right? Mahalakshmi is not the wake up word. Mahalakshmi is simply the light up word. Mahalakshmi andaga is when it shows to you, reveals to you that it had been listening to you. Correct. Right? So what are the ethical implications of that kind of AI, right? ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. So what you experience is probably empathy, and that empathy is exactly what they're probably gunning for, right? And I may have completely misread the situation here, and this AI need not be a corporate AI bot, but I suspect strongly that it was. Okay. So ಮಂದ, ನೀವು ಬಹಳಷ್ಟು ರೆಫರೆನ್ಸಸ್ ಅನ್ನ ಕೊಡ್ತಾ ಇದ್ರಿ, ಅಂಡ್ ಆನಿಕ್ಡೋಟ್ಸ್ ಎಲ್ಲ ಕೊಡ್ಬೇಕಾದ್ರೆ ನೀವು ತುಂಬಾ ಅರ್ಲಿ ಸ್ಟೇಜಸ್ ಆಫ್ AI ಡೆವಲಪ್ಮೆಂಟ್ ಏನಿತ್ತು ಆ ಒಂದು ಕಾಲದ್ದು ಕೊಡ್ತಾ ಇದ್ರಿ.
ಸೊ ನೀವು ಆ ಕಾಲದಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಇದ್ರ ಬಗ್ಗೆ ರಿಸರ್ಚ್ ಮಾಡೋದು ಮತ್ತೆ ಇದ್ರ ಮೇಲೆ ವರ್ಕ್ ಮಾಡೋದು. ಸೊ ಹೇಗಿತ್ತು ನಿಮ್ಗೆ ಆ ಟೈಮಲ್ಲಿ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ AI ಅನ್ನೋ ಒಂದು ಫೀಲ್ಡ್ ಬಗ್ಗೆ? ಆಕ್ಚುಲಿ ಅವಾಗ ಸೊ ನಾನು ಇಂಜಿನಿಯರಿಂಗ್ ಸೇರಿದ್ದು 1999 ಅಲ್ಲಿ, ಗ್ರಾಜುಯೇಟ್ ಆಗಿದ್ದು 2003. ಸೊ ಇನ್ ದೋಸ್ 4 years AI ಅಂತ ಕೇಳಿದ ತಕ್ಷಣ ಇಟ್ ವಾಸ್ ಆಲ್ವೇಸ್ ದಟ್ ಫಾರ್ ಅವೇ ಡ್ರೀಮ್, ರೈಟ್? But for some reason, as soon as you said something like machine learning or data analytics or something, it seemed, the immediacy was far greater, right? So AI was, the terms have been, changing, right? So AI has been a goal for a very long time, right? So for several decades, right? And towards AI, the different movements, the different kind of methodologies and all the different sciences that have developed have also been very interesting, and they've all kept changing names. So ಈಗ ನಾನು ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ಡೇಟಾ ಸೈನ್ಸ್ ಅನ್ನೋ ಪದಾನೇ ಇರಲಿಲ್ಲ, ಆ ಟರ್ಮೇ ಇರಲಿಲ್ಲ. ಸೊ at that time maybe you could hear the term business intelligence or data analytics a lot, and it had the same kind of glamour that you today associate with data science, right? For that matter, even big data ಅನ್ನೋ ಟರ್ಮ್ ಇರಲಿಲ್ಲ, right? But distributed databases ಅಂದ್ಬಿಟ್ರೆ it used to sound very exciting. ಅವಾಗ ನಮಗೆ ನಮ್ಮ ಕ್ಲಾಸ್ ಅಲ್ಲೆಲ್ಲ ನಮ್ಮ ಪ್ರೊಫೆಸರ್ಸ್ ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸಸ್, ಡಿಸ್ಟ್ರಿಬ್ಯೂಟೆಡ್ ಆಲ್ಗರಿದಮ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ we would find it really very exciting, and it had the same kind of glamour as big data, say about 7-8 years ago, right? So the field has kept evolving, the names have kept changing. Different terms have overtaken the common the common man's dictionary today, but the underlying principles have kind of remained the same, right? Whether you call it data science, whether you call it machine learning, or AI, big data, whatever, the kind of fundamentals that you are required to have more or less remained the same. If anything, it has become more and more clear about what kind of fundamentals need to be there in an engineer. But so 99 to 2003 was an exploratory period. But really, when the time I started working on any kind of serious data analytics or AI or machine learning or cognitive computing was when I joined IIIT Bangalore in 2003. Ali nam gurugalu a professor called Srinath Srinivasa, he was leading a research group where he did a lot of work on graph analytics, network analysis, and also he was one of the first people I heard talk about artificial intelligence by way of cognitive computing. He said, why only machine learning? Let's talk about cognitive computing. Let's talk about, if we are really going to talk about, a large scale artificial intelligence, then let's talk about achieving that intelligence by emulating the human brain, right? By trying to build algorithms and models that try to mimic the human brain, right? So that is when my work in this field really started, and since then I have been hooked to this. It's been an extremely rewarding journey. ಸೊ ಇವಾಗ ನೀವು ಸ್ಟಾರ್ಟ್ ಮಾಡಿದಾಗ ಇನ್ನ ಡೀಪ್ ಲರ್ನಿಂಗ್ ಇನ್ನ ಬಂದಿರಲಿಲ್ಲ ಅನ್ಸುತ್ತೆ 2004-2005 ಅಲ್ಲಿ. ಬಟ್ ಡೀಪ್ ಲರ್ನಿಂಗ್ ಬಂದಾದ್ಮೇಲೆ ಇಟ್ ಫೀಲ್ಸ್ ಲೈಕ್ ದ ಫೀಲ್ಡ್ ಹ್ಯಾಸ್ ಮೂವ್ಡ್ ಮೋರ್ ಟುವರ್ಡ್ಸ್ ಬ್ರೂಟ್ ಫೋರ್ಸ್ ಮೆಥಡ್ಸ್. ಅಂದರೆ ಡೇಟಾ ಜಾಸ್ತಿ ಹಾಕ್ಬಿಟ್ಟು ವಿ ಡೋಂಟ್ ರಿಯಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಗೋಯಿಂಗ್ ಆನ್, ಅನ್ಲೈಕ್ ಶಾಲೋ ಲರ್ನಿಂಗ್. ಸೊ ಇದು ಕರೆಕ್ಟ್ ಡೈರೆಕ್ಷನ್, ಅಥವಾ ಶುಡ್ ವಿ ಲುಕ್ ಎಟ್ ಶಾಲೋ ಲರ್ನಿಂಗ್ and should we look at what intelligence really is rather than only making the model look at huge amounts of data and learn the hyperparameters? Right. And if possible, brute force method, explain ಮಾಡಿ. Sure. So it's not true that avaga deep learning irlilla, right? If you think about it, much of deep learning is basically neural networks, right? Of course, there have been a lot of advances in neural networks, right? Things like Boltzmann machines and autoencoders and attention layers.
brilliant, beautiful work, right? That has been evolutionary, right? Right. But the idea of deep neural networks, the idea of neural networks has existed for a very long time, for decades together now, right? But it was 60s. why was it, yeah, exactly, why was it not deep learning? What makes deep learning today? The answer is simple: GPUs, hardware. The idea that we could use, hardware like GPU in order to convert, in order to basically optimize our arithmetic computing, right? For just to kind of trivialize it a bit, GPUs na ಗೇಮಿಂಗ್ ಯೂಸ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿತ್ತು, ಬಿಕಾಸ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್ ವಿತ್ ಸಿಂಪಲ್ ಪ್ಯಾರಲಲ್ ಅರಿಥಮೆಟಿಕ್ ಕಂಪ್ಯೂಟೇಷನ್ಸ್. The idea that the same thing can also be used in order to optimize the math behind neural networks came in only a little later, right? That did not exist a few decades ago. So what has made deep learning today is the existence of GPUs, our ability to harness GPUs or TPUs, or basically accelerating hardware for deep learning computation. That's one. The second is the advances in deep learning itself, right? So these advances are of course a function of time. So those have been happening over the last decade or so. But the hardware has started, it started becoming available only in recent times, right? But otherwise, neural networks did exist. I don't know if I was coherent there. I don't know if I was able to explain this well enough. No, I think it was sufficiently well. So my question actually was, is this the right direction to take? As in, is deep learning the right direction to take? Or illa andre, ekendre we are still far away from understanding what is intelligence. Right. So you made a point about deep learning becoming more and more about brute force ways of trying to arrive at a model, which is ironic in the sense that basically we have also taken the art out of AI itself, right? But no. So there is another way to look at it, which is that the availability of GPUs, acceleration, has made it possible for us to conduct more and more experiments, right, about how we can arrive at an AI model, right? As for whether deep learning is the right way to go ahead, I'm afraid there is no way to conclusively answer that question. See, ಈಗ for instance, ನಮ್ಮ professor ಹೇಳೋರು, my mentor, why is machine learning the only way to achieve this goal called artificial intelligence, right? And that's still an important question. And I'm afraid not too many people are focusing on that question, right? ನೀವು ಇವತ್ತು AI ಬಗ್ಗೆ ಮಾತಾಡಿದಾಗ by default the narrative shifts towards deep learning, towards neural networks, towards supervised machine learning, right? It's basically, it seems like this narrative of achieving AI has been hijacked by notions like deep learning. Maybe because of the availability of hardware, maybe also because the foundations for it have existed for a very long time for various reasons like that. But it's certainly not the only way to achieve it, right? Is it the best way to achieve it? I don't think this question can be answered as yet. Okay. ಓಕೆ ಮಂದಾರ್, ಆಕ್ಚುಲಿ ಯೂಶಲಿ ಪ್ರೀವಿಯಸ್ ಎಪಿಸೋಡ್ಸ್ ಅಲ್ಲೆಲ್ಲ ಹೆಂಗಾಗ್ತಿತ್ತು ಅಂದ್ರೆ ನಿಮ್ಮ ಒಂದು ಜರ್ನಿ ಬಗ್ಗೆ ಮಾತಾಡೋದು ಅದೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಬರ್ತಿತ್ತು. ಅಂಡ್ ಈ ಎಪಿಸೋಡ್ ಅಲ್ಲಿ ದ ಕಾನ್ವರ್ಸೇಷನ್ ವಾಸ್ ಬಿಲ್ಟ್ ಇನ್ ಸಚ್ ಎ ವೇ, ಸ್ವಲ್ಪ ಎಲ್ಲೋ ಲೇಟ್ ಆಗಿ ಬಂತು. ಸೊ ಇದು ರ್ಯಾಂಡಮ್ ಆಗಿತ್ತು. ಏನಕ್ಕೆ ಅಂದ್ರೆ, ಅಗೈನ್ ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಆಟೋಮೇಷನ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಿದ್ರೆ, ಅದು ಆಟೋಮೇಷನ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ, ಪ್ರತಿದಿನ ನಾನು ಅಥವಾ ಪ್ರತಿಯೊಂದು ಯಾವ್ದೋ ಒಂದು ಕೆಲಸನ ಒಂದೇ ತರ ಮಾಡ್ತಾ ಇದ್ರೆ ಅದನ್ನ ಆಟೋಮೇಟ್ ಮಾಡ್ಬೋದು. ಅಥವಾ ನಾನು ಒಂದು ಕಂಟೆಂಟ್ ನ ಒಂದು ಕ್ರಿಯೇಟ್ ಮಾಡ್ತಾ ಇದ್ರೆ, ಪ್ರತಿ ಕಂಟೆಂಟ್, ಈಗ ಭಾರ್ಗವ್ ಕಂಟೆಂಟ್ ರೈಟಿಂಗ್ ಬಗ್ಗೆ ಮಾತಾಡ್ದ, ಅದರಲ್ಲಿ ಇಫ್ ದೆರ್ ಇಸ್ ಅ ಸ್ಟ್ರಕ್ಚರ್, ಅವಾಗ ಅದನ್ನ ಮಾಡ್ಬೋದು, ಅಂದ್ರೆ ಆಟೋಮೇಟ್ ಮಾಡ್ಬೋದು. ಸೊ ನನ್ನ ಪ್ರಶ್ನೆ, ಈ ರ್ಯಾಂಡಮ್ನೆಸ್, ಈಗ ನಾವು ಈ ಎಪಿಸೋಡ್ ಅಲ್ಲಿ ನಾರ್ಮಲ್ ಆಗಿ ಫಾಲೋ ಮಾಡ್ತಿದ್ವಿ, ಸ್ಟ್ರಕ್ಚರ್ ಫಾಲೋ ಮಾಡ್ಲಿಲ್ಲ, ಈಗ ಇನ್ನೊಂದೇನೋ ಬೇರೆ ತರ ಸ್ಟ್ರಕ್ಚರ್ ಇತ್ತು. ಸೊ ಈ ತರ ರ್ಯಾಂಡಮ್ನೆಸ್ ಬಂದಾಗ ಅವಾಗ ಒಬ್ಬ ಆರ್ಟಿಸ್ಟ್ ಅಥವಾ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಇನ್ನೂ ಆ ವ್ಯಾಲ್ಯೂ ಸ್ಟಿಲ್ ಇರುತ್ತೆ. ಅಂಡ್ ರೆಫರೆನ್ಸಸ್
ಇರತ್ತೆ. ಇಫ್ ದೇ ಫಾಲೋ ಸರ್ಟನ್ ಫಾರ್ಮುಲಾ, ಲೈಕ್ ಈಗ ಶಾಸ್ತ್ರೀಯ ಸಂಗೀತದಲ್ಲಿ ಎಷ್ಟೊಂದು ಶಾಸ್ತ್ರಗಳಿರುತ್ತೆ. ಈ ತರ ಹೇಳಿದ್ರೆ ನಮ್ಮ ಈ ತರ ಆಗುತ್ತೆ, ಒಂದೊಂದು ರೂಲ್ಸ್ ಅಂಡ್ ಸೆಟ್ ಆಫ್ ರೂಲ್ಸ್ ಇರುತ್ತೆ. ಈ ಶಾಸ್ತ್ರದ ಮೇಲೆನೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದಾಗ ಆರ್ಟ್ ಎಲ್ಲೋ ಒಂದ್ ಕಡೆ ಕಳೆದೋಗತ್ತೆ ಅಂತ ನನ್ನ ಒಂದು ಭಾವನೆ. ಎರಡೂ ಒಂದು ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ನಮ್ಮ ಒಂದು ಎಲಿಮೆಂಟ್ ಕೂಡ ಆರ್ಟ್ ಅಲ್ಲಿ ಇರಬೇಕು, ಅವಾಗ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ಸೊ ಈ AI ಅಂಡ್ ಆರ್ಟ್ ಅಂತ ತಗೊಂಡಾಗ AI ಆರ್ಟ್ ಮಾಡ್ಬೋದು, ಬಟ್ ಈ ರ್ಯಾಂಡಮ್ನೆಸ್ ಇದ್ದಾಗ ಅಥವಾ ಅದ್ರದ್ದೇ ಏನೋ ಒಂದು ಎಸೆನ್ಸ್ ಇರುತ್ತಲ್ಲ, ಒಂದು ಈಗ ಒಬ್ಬ ಆರ್ಟಿಸ್ಟ್ ಪೇಂಟ್ ಮಾಡ್ಬೋದು, ಆದ್ರೆ ಅದರಲ್ಲಿ ಅವನದೊಂದು ಸ್ಟೈಲ್ ಇರುತ್ತೆ, ಅಥವಾ ಯಾವ್ದೋ ಒಂದು ಸ್ಟ್ರೋಕ್ಸ್ ಏನೋ ಒಂದು ಅವನದೊಂದು ಯುನೀಕ್ನೆಸ್ ಇರುತ್ತೆ. ಅದು AI ಬರತ್ತಾ ಮಾಡಿದಾಗ? ವಂಡರ್ಫುಲ್. ಒಂದು ಇನ್ಸಿಡೆಂಟ್ ನೆನಪಾಗ್ತಾ ಇದೆ. ಬಹಳ ವರ್ಷಗಳ ಹಿಂದೆ ನಾನು ಪಂಡಿತ್ ರಮಾಕಾಂತ್ ಗುಂದೇಚಾ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಕೆಲವು ಕಾಲ ನನಗೆ ಸಂಗೀತ ಹೇಳ್ಕೊಟ್ರು ಒಂದ್ ಸ್ವಲ್ಪ. ಆಮೇಲೆ ಅವ್ರೊಬ್ರು ಸ್ಟೂಡೆಂಟ್ ಹತ್ರ ನಾನು ಆಮೇಲೆ ಮುಂದೆ 1-2 ವರ್ಷ ಕಲಿತೆ. ಅವರು ಯಮನ್ ರಾಗದ ಬಗ್ಗೆ ಹೇಳ್ತಾ ಇದ್ರು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರಾಗ. ಅದು ಈಗ ಇಟ್ಸ್ ಅಬ್ಸಲ್ಯೂಟ್ಲಿ ಪಾಸಿಬಲ್ ಟು ಟೀಚ್ ಅ ಮಷೀನ್ ಟು ಸಿಂಗ್ ಯಮನ್, ರೈಟ್, ಆರ್ ಟು ಜನರೇಟ್ ಮ್ಯೂಸಿಕ್ ಇನ್ ಯಮನ್, ಬಿಕಾಸ್ ವಿ ಅಂಡರ್ಸ್ಟ್ಯಾಂಡ್ ದ ರೂಲ್ಸ್ ದಟ್ ಮೇಕ್ ಅಪ್ ಯಮನ್. ಅದ್ರದ್ದು ಯಾವ ಸ್ವರಗಳು ಯಾವಾಗ ಬರುತ್ತೆ, ಯಾವ ಸ್ವರದ ಮೇಲೆ ನೀವು ರೆಸ್ಟ್ ಮಾಡಬಹುದು, ಇದೆಲ್ಲ ರೂಲ್ಸ್ ನಮ್ಗೆ ಗೊತ್ತಿದೆ, ರೈಟ್. ಆಲಾಪಗಳು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು, ಇದು ನಮ್ಗೆ ಗೊತ್ತಿದೆ. ಸೊ ವಿ ಕ್ಯಾನ್ ಡೆಫಿನೆಟ್ಲಿ ಆಲ್ಗೊರಿಥಮೈಸ್ ದಿಸ್, ವಿ ಕ್ಯಾನ್ ಡೆಫಿನೆಟ್ಲಿ ಟೀಚ್ ಅ ಮಷೀನ್ ಟು ಜನರೇಟ್ ಮ್ಯೂಸಿಕ್ ಇನ್ ಯಮನ್. ಆದ್ರೆ ನಮ್ಮ ಪಂಡಿತ್ ಜಿ ಅವರು ಅವಾಗ ಒಂದು ಉದಾಹರಣೆ ಕೊಟ್ರು. ಅವ್ರ ಗುರುಗಳು ಅಂದ್ರೆ ಜಿಯಾ ಮೊಹಿಯುದ್ದೀನ್ ದಾಗರ್, ಉಸ್ತಾದ್ ಜಿಯಾ ಮೊಹಿಯುದ್ದೀನ್ ದಾಗರ್ ಅವರು ರುದ್ರವೀಣೆ ನುಡಿಸ್ತಾ ಇದ್ರು. ಅಂಡ್ ಅಬ್ಸಲ್ಯೂಟ್ಲಿ ಡಿವೈನ್ ಮ್ಯೂಸಿಕ್. ನೀವು ಈಗಲೂ ಅವ್ರ ಮ್ಯೂಸಿಕ್ ನ ಯೂಟ್ಯೂಬ್ ಮೇಲೆ ಕೇಳಬಹುದು. ಅವ್ರದ್ದು ಒಂದು ಯಮನ್ ರೆಂಡಿಷನ್ ಇದೆ ಆನ್ ದ ರುದ್ರವೀಣಾ, ಧ್ರುಪದ್ ಸ್ಟೈಲ್ ನಲ್ಲಿ. ಅವ್ರು ಅದನ್ನ ಒಂದ್ಸಲ ನನ್ ಜೊತೆ ಕೂತ್ಕೊಂಡು ಅವ್ರು ನನಗೆ ಅದನ್ನ ಕೇಳಿಸಿದ್ರು. ಪೂರ್ತಿ ಒಂದ್ ಆಲ್ಮೋಸ್ಟ್ 1 hour 10 minutes ಆ ತರ ವಿಡಿಯೋ ಇತ್ತು ಅದು. ಹಿ ಮೇಡ್ ಮಿ ಲಿಸನ್ ಟು ದ ಹೋಲ್ ಥಿಂಗ್. ಅದಷ್ಟು ಕೇಳಿದೆ ನಾನು. ಅಂಡ್ ಆಲ್ ದ ವೈಲ್ ಯು ಆರ್ ಸ್ಟಿಲ್ ಆನ್ ದ ಕಾಲ್. ಅದಾದ್ಮೇಲೆ ಅವ್ರಂದ್ರು, ಬೇಟಾ ಯೇ ಯಮನ್ ಹೈ, ಬಾಕಿ ಸಬ್ ಯಮನ್ ಹೈ. ಅದು ದಟ್ ಇಸ್ ಸಮಥಿಂಗ್ ದಟ್ ಇಸ್ ಜಸ್ಟ್ ಸ್ಟೇಡ್ ವಿತ್ ಮೀ. ಅಂದ್ರೆ yes, you can forget machines, you can teach other human beings also how to sing the yaman. Can you really put the art of Ustad Zia Mohiuddin Dagar into yaman is the question, right? If it is just about educating an entity, whether it is a human being or a computer, about rag yaman, it is absolutely possible to do that. There is no reason why it cannot be done. But will it really be yaman is the question, right? Iga the same thing, it applies to art in other forms like paintings or literature, right? ಈಗ ನೀವು go back a few centuries, right? ಪುರಂದರದಾಸರ ಪದಗಳನ್ನ ನೀವು ನೋಡಿ, right? What a massive collection of literature which talks about human values, which talks about culture, philosophy, and absolutely mind-boggling, right? I cannot find another word to describe it right now. ಇವರು ಒಂದು ಪದ ಬರೀತಾರೆ, ಮುಳ್ಳು ಕೊನೆಯ ಮೇಲೆ 3 ಕೆರೆ ಕಟ್ಟಿ, 2 ತುಂಬದು 1 ತುಂಬಲೇ ಇಲ್ಲ ಅಂತ. ತುಂಬದಿದ್ದ ಕೆರೆಗೆ ಬಂದರು 3 ಒಡ್ಡರು, 2 ಕುಂಟರು ಒಬ್ಬಗೆ ಕಾಲೇ ಇಲ್ಲ. ಈ ತರ ಬೆಳೆಸ್ಕೊಂಡು ಹೋಗ್ತಾರೆ. ನಾವು when you look at that poem on the face of it, if you just literally interpret it, then what is he saying? So ಮುಳ್ಳು ಕೊನೆ ಮೇಲೆ 3 ಕೆರೆ ಕಟ್ಟದ್ರಂತೆ, ಅದರಲ್ಲಿ 2 ತುಂಬದು 1 ತುಂಬಲೇ ಇಲ್ಲ. ಸರಿನಪ್ಪ, ಓಕೆ. ತುಂಬದಿದ್ದ ಕೆರೆಗೆ ಬಂದರು 3 ಒಡ್ಡರು, 2 ಕುಂಟ್ರಂತೆ, ಇನ್ನೊಬ್ಬಗೆ ಕಾಲೇ ಇಲ್ವಂತೆ. ಓಕೆ, ಸೊ ಯು ಕ್ಯಾನ್ ಜಸ್ಟ್ ಗೋ ಆನ್ ವಿಜುವಲೈಸಿಂಗ್ ದಿಸ್. ಬಟ್ ಅದ್ರದ್ದು ಡೀಪ್ ಆಗಿ ಅನಾಲಿಸಿಸ್ ಮಾಡಿದಾಗ ಅರ್ಥ ಆಗುತ್ತೆ, in this poem he is basically exploring the idea of human potential. He is exploring what it means for a human to fulfill their potential, right? It's about fulfillment. It's a very deep concept. ಇದನ್ನ ನಾವು AI ಗೆ ಕಲ್ಸಕ್ಕಾಗತ್ತಾ? Yes, we can teach the AI with language models,
right? Smart language models like GPT-3. Yes, it is possible to teach the AI to write the sentence. ಮುಳ್ಳು ಕೊನೆಯ ಮೇಲೆ ಮೂರು ಕೆರೆ ಕಟ್ಟಿ ಎರಡು ತುಂಬೋದು ಒಂದು ತುಂಬಲೇ ಇಲ್ಲ. ಈ ಸೆಂಟೆನ್ಸ್ ನಾವು ಜನರೇಟ್ ಮಾಡಿಸ್ಬೋದು. ಆ ಸೆಂಟೆನ್ಸ್ ಒಳಗಿರೋ ಮೀನಿಂಗ್ ನಾವೇನಾದ್ರು ಜನರೇಟ್ ಮಾಡಕ್ಕಾಗತ್ತಾ? ನೋ. ರೈಟ್? ಅದೇ ತರ ನಾವು earlier we were talking about the necessity for the local context, the necessity for a temporal context. ಈಗ in the late 15th century is when Vasco da Gama came to India, right? Other in the Sikapte history there. Let's not go into why the Europeans needed to find a route to India, but let's just say that their earlier route was blocked because the Ottoman Empire had taken over, and these people needed to find a new sea route, and they landed there. Now, among the many things that happened during that spice trade, one very important development was that the mensinkai, the chili, was introduced to India, right? And this chili came from the Caribbean islands. From there, it came to Malaysia, China, and from there, it traveled to Europe. And the Europeans brought that as an offering for us here, right? So basically, around the 1500s is when the chili got introduced. Now, barely a few decades later, this chili had become, this spice had become extremely integral to the local cuisines, right? In South India, in places like Goa, and it was continuing to move up further north. In a very short amount of time, it actually became a very, very accessible spice, especially for the poor, right? Because there was now something that they could use to affordably flavor their food, right? ಪುರಂದರದಾಸರು ಇದ್ರ ಬಗ್ಗೆ ಬರೆದ್ರು, right? ವಾವಾರೆ ಮೆಣಸಿನಕಾಯಿ ಅನ್ನೋ ಒಂದು ಪದ ಬರೀತಾರೆ. Barely a few decades after the advent of the chili into India, right? ಈಗ ಅವರು ಆ ಪದ ಬರೀತಾರೆ, and he goes on to describe the chili very beautifully, right? I don't remember the exact lines right now. I wish I did. But ಬಹಳ ಚೆನ್ನಾಗಿ ಒಂದು ಸಿಂಪಲ್ ಒಂದು ಸಾಧಾರಣವಾದ ಮೆಣಸಿನಕಾಯಿನ ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ಬಿಟ್ಟು ಬಡವರಿಗೆ ಆಸ್ ಅ ಸೇವಿಯರ್ ಇದು ಬಂದಿದೆ ಅನ್ನೋ ತರ ಬರೀತಾರೆ, ರೈಟ್? ಈಗ ಲಿಟರಲಿ if you look at the text of that poem, yes, there is some meaning you can derive from it. He is describing the chili. He is basically singing praises about the chili. Yes, but there is also a historical and a cultural context to it, right? Which was there in the mind of Purandaradasaru. ಆ ಕಾಂಟೆಕ್ಸ್ಟ್ ನ ನಾವು AI ಹಾಕಕ್ಕಾಗತ್ತಾ is the question, right? Context, meaning, where do ideas come from? ಇದೆಲ್ಲ ನಮ್ಗೆ we still don't know, as one of you pointed out earlier, right? So ಇದನ್ನೆಲ್ಲ ಹೇಗೆ ಹಾಕಕ್ಕಾಗುತ್ತಾ? The answer is clearly no. We shouldn't even pretend like we can get AI to understand meaning yet. ಸೊ ನೀವು ಹೇಳ್ತಿರೋದ್ರ ಪ್ರಕಾರ ಪ್ರಾಸೆಸ್ ಅಂಡ್ ಎಸೆನ್ಸ್ ಆರ್ ಸೆಪರೇಟ್ ವೆನ್ ಇಟ್ ಕಮ್ಸ್ ಟು ಆರ್ಟ್. ಸೊ ಇವಾಗ ಒಂದು ರಾಗ ಫಾರ್ಮ್ ಮಾಡ್ಬೇಕಾದ್ರೆ ಅದಕ್ಕೊಂದು ಪ್ರಾಸೆಸ್ ಇದೆ, ಬಟ್ ಟು ಬ್ರಿಂಗ್ ಔಟ್ ದಿ ಎಸೆನ್ಸ್ ಆಫ್ ದ ರಾಗ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದ ಮಾಡೆಲ್ ಆರ್ ದಿ AI ಅಂತ ನೀವು ಹೇಳ್ತಿರೋದಲ್ವಾ? In fact, the other way around ಅನ್ಕೊಳ್ಳಿ. For an artist, the process and the essence are not separable actually, right? The artist follows the process with an essence. But if we must insist on teaching art to a machine, then we must separate the process from the essence, because right now we only know how to teach process to the machine. We don't know how to teach essence to it. So you can maybe show a model the entire Mankutimana Kagga, and it can probably generate another Kagga, but that Kagga might not have any meaning, or it might not make sense. Exactly. Although it seems like DVJ has written it. Exactly. So absolutely possible to generate, maybe something like fan fiction, right? But DVJ ಅವರ ತತ್ವನ, ಅವರ ಎಸೆನ್ಸ್ ನ ಆ ಕಗ್ಗದಲ್ಲಿ ನಾವು ಹಾಕಕ್ಕಾಗತ್ತಾ ಇವತ್ತು? ಇಲ್ಲ, right? And it's extremely difficult even for a human to write something that parallels the Mankutimana Kagga, right? Humans ಆ ರೀತಿ ಇವತ್ತು ಲಿಟರೇಚರ್ ಜನರೇಟ್ ಮಾಡ್ಬೇಕು ಅಂದ್ರೆ ಅದು ಎಕ್ಸ್ಟ್ರೀಮ್ಲಿ ತುಂಬಾ ಕಷ್ಟದ ವಿಷಯ ಇದೆ. ಇನ್ನು ಮಷೀನ್ಸ್ ಆ ತರ ಮಾಡ್ಬೋದಾ ಅನ್ನೋದಂತೂ we're simply not there yet. ನೀವು ಮಾತಾಡ್ಬೇಕಾದ್ರೆ ಎಷ್ಟೊಂದು ವಿಚಾರದ ಬಗ್ಗೆ ಹೇಳಿದ್ರಿ, ಅಂಡ್ ಒಂದೇನು ಅಂದ್ರೆ ಆ ಎಸೆನ್ಸ್ ಕೊಡಕ್ ಆಗತ್ತಾ ನಮಗೆ ಅಂದಾಗ ವಿ ಆರ್ ನಾಟ್ ದೇರ್ ಎಟ್ ಅಂತ ಹೇಳಿದ್ರಿ. ಅಂಡ್ ಎಲ್ಲೋ ಒಂದ್ ಕಡೆ ನಮ್ಮ
ಫಿಲಾಸಫಿನಲ್ಲೂ ಹೇಗಿದೆ ಅಂದ್ರೆ ಕರ್ಮ ಸಿದ್ಧಾಂತ ಅಂತಿದೆ, ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ಹೇಗೆ ಅಂದ್ರೆ ನಾವೇನ್ ಮಾಡ್ತೀವಿ ಅದೇ ನಮಗೆ ಮುಂದಿನ ದಾರಿಯನ್ನ ತೋರ್ಸತ್ತೆ ಅನ್ನೋ ತರ ಒಂದು ಬ್ರಾಡರ್ ಲೆವೆಲ್ ಅಲ್ಲಿ ಹೇಳ್ಬೋದು. ವೇರ್ ನನಗನ್ಸೋದು ಎಲ್ಲೋ ಒಂದ್ ಕಡೆ ಅದು ನೀವು ಮಿಷಿನ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಏನಿದೆ ಅದಕ್ಕೆ ನೀವು ರಿಲೇಟ್ ಮಾಡ್ಬೋದು. ಎಲ್ಲಿ ಅಂದ್ರೆ ನೀವು ನೀವು ಮಾಡುವಂತಹ ಪ್ರತಿಯೊಂದು ಕ್ರಿಯೆನೂ ಮುಂದಿನ ಡೆಸ್ಟಿನಿಯನ್ನ ಡಿಫೈನ್ ಮಾಡುತ್ತೆ ಇನ್ನವೇ. ಸೊ ಈ ಡೇಟಾ ಇಂದನೇ ನಿಮ್ಗೆ ಮುಂದೆ ಬರುತ್ತೆ. ಆದ್ರೆ ನೀವು ಹೇಳಿದಾಗೆ ಎಸೆನ್ಸ್ ಬರಬೇಕು ಅಂದ್ರೆ ಜೀವನದಲ್ಲಿ ಅದಕ್ಕೆ ಯಾರೋ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕು, ಅದು ಮಾಡಕ್ಕಾಗಲ್ಲ. ಸೊ ಮೆಕ್ಯಾನಿಕಲ್ ಆಗಿ ನಾವು ಬರೀ ಒಂದಷ್ಟು ಸೆಟ್ ಆಫ್ ಪ್ರೋಸೆಸ್ ನ ಫಾಲೋ ಮಾಡಿದ್ರೆ ಅಗೇನ್ ನಮ್ಗೆ ಒಳ್ಳೆ ಡೆಸ್ಟಿನಿ ಸಿಗತ್ತೆ ಅನ್ನೋ ತರನು ಹೇಳಕ್ ಆಗಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ಆ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಇದೆ, ಹ್ಯೂಮನ್ ಎಲಿಮೆಂಟ್. ಅದೇ ತರ ಇವನ್ ಫಾರ್ AI ಅಂತ ಅನ್ಸುತ್ತೆ ಅಲ್ಲ? ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ಈ ಕರ್ಮ ಸಿದ್ಧಾಂತ ಅನ್ನೋ ಒಂದು ಐಡಿಯಾ ನೀವೇನ್ ಹೇಳಿದ್ರಲ್ಲ, there is a mathematical formulation of it if you come to think of it, right? Markov chains ಅಂತ ಕರೀತಾರೆ, right? That our further actions will depend upon how our actions in the past have led us here in the now, right? is a very profound thought, right? ಇದೇ ನಮ್ಮಲ್ಲಿ ಗಾದೆಗಳೆಲ್ಲ ಇದೆಯಲ್ಲ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಸೊ that is ಕರ್ಮ ಸಿದ್ಧಾಂತನೇ ಅದು, right? ಈಗ can we really say that AI understands something like that, right? So can we really say even humans understand it? Again, if I go back to my pet peeve, right? But ಈಗ ನಮ್ಮಲ್ಲಿ ಸಿದ್ಧಾಂತಗಳಿವೆ. ವಿ ಹ್ಯಾವ್ ಕರ್ಮ ಸಿದ್ಧಾಂತ, ವಿ ಹ್ಯಾವ್ ಸೋ ಮೆನಿ ಫಿಲಾಸಫೀಸ್. ನಮ್ಮಲ್ಲಿ ಎಷ್ಟೊಂದು ದೇರ್ ಆರ್ ಲೋಕ ಕಥೆಗಳಿವೆ. ಇವೆಲ್ಲದರಲ್ಲೂ there is a lot of distillation to be done and a lot of understanding to be had, right? ಇದೆಲ್ಲ ನಾವು AI ನಿಜವಾಗ್ಲೂ ಕಳ್ಸಕ್ಕಾಗತ್ತಾ? If you look at our languages, ಸಿದ್ಧಾಂತಗಳು, about philosophies, about sensitivities, about cultures, I think it is an extremely it's a pipe dream at this point. ನೀವು ಒಂದು AI ಗೆ you can show it data, right? Which means that you can give it experiences, right? You can give it experiences. You can even get it to remember those experiences, right? You can give it attributes. You can give it properties, right? But at the end of the day, can you give it meaning? Where does that meaning come from? Can you give it something like something that mimics consciousness? These are questions that they are extremely difficult, and they are too deep for us to start asking them in the context of AI as yet. As I said, humans themselves are still on the quest to answering this question, and I think this quest will continue, right? Indefinitely. Can we really get AI to develop consciousness? Can we really get AI to develop nuances? I don't know. I certainly hope so, but then again, that is a cautious hope, because we have to be careful what we wish for. An AI with consciousness, I am not entirely sure I would want that, right? Even if that AI turns out to be benevolent, I would still not want that, because somehow the idea that art or literature or poetry can be generated by an AI with a conscience and a consciousness is simply not palatable to me. I'd much rather see art coming out of people. I'd much rather see art coming out of the consciousness of people from their experiences, right? Because I want it to come out of the fleeting lives of people like us, right? I want it to reflect our small sojourn, our small innings that we are playing here on this earth. Somehow the idea that it can potentially come out of a machine is not very appetizing. But maybe that's the hopeless romantic in me speaking. ಓಕೆ, ಇಷ್ಟೊತ್ತು ನಾವು AI ಮತ್ತೆ ಆರ್ಟ್ ಬಗ್ಗೆ ಒಂದು ನಿಮ್ಮ ಪರ್ಸ್ಪೆಕ್ಟಿವ್ಸ್ ಅನ್ನ ನೀವು ಶೇರ್ ಮಾಡಿದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸಸ್ ಅನ್ನ ಹೇಳಿದ್ರಿ.
ತುಂಬಾ ಇನ್ಸೈಟ್ಫುಲ್ ಆಗಿತ್ತು. ನನಗಂತೂ ನಂಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಬಟ್ ಇದ್ರ ಬಗ್ಗೆ ಜಾಸ್ತಿ ಓದಿರ್ಲಿಲ್ಲ. ಸೊ ನಿಮ್ ಕಾನ್ವರ್ಸೇಷನ್ ನನಗೆ ತುಂಬಾ ಹೆಲ್ಪ್ ಆಯ್ತು. ಐ ಥಿಂಕ್ ನಮ್ ಲಿಸ್ನರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಅಂತ ಏನಾದ್ರು ಹೇಳೋದಿದ್ರೆ ಈ ಒಂದು ಟಾಪಿಕ್ ಬಗ್ಗೆ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಬ್ರಾಡರ್ ಫೀಲ್ಡ್ ಆಫ್ ಸ್ಟಡಿ ಬಗ್ಗೆ ಏನ್ ಹೇಳ್ತೀರಾ ಮಂದಾರ್? To me, it's just I'm just rambling on ಅನ್ನೋ ತರ ನನಗೆ ಅನ್ಸ್ತಾ ಇದೆ. So there's no real flash of insight or anything that I provided, but the only thing that I would like to kind of assert is AI is a wonderful goal, definitely, no doubt. I think we can solve a lot of problems for humanity by achieving that goal. The only thing is we need to be careful about certain aspects of developing that AI, right? In our zeal to achieve artificial intelligence, we should not forget that there is such a thing as humanity. There is such a thing as the earth, right? And we should not be developing anything that we do not understand ourselves. So unless we go into depth about the ethics of AI, unless we understand what kind of biases exist and what kind of biases can therefore creep into AI, the idea of artificial intelligence can seem very dangerous, right? Instead of being productive, it can end up being counterproductive. It can end up being hurtful. So we need to be extremely careful. And as I have been saying, ethics and bias are things that humans themselves struggle with even today, right? Yeah. Let us first get our fundamentals right. ನಮ್ಮ ನ್ಯೂಆನ್ಸಸ್ ನ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನ ನಾವು ಮೊದಲು ತಿದ್ಕೊಳ್ಳೋಣ. ಲೆಟ್ ಅಸ್ ಬಿಕಮ್ more open-minded. Let us become better human beings. Let us develop proper natural intelligence, which is, which as a sum total just uplifts humanity, doesn't push it down, right? Once we've done that, I think we will be in a much better position to make life easier by developing artificial intelligence. And in the meanwhile, it is not that we should not develop artificial intelligence. We absolutely should. But we need to have a very firm grounding about what are the limitations of that kind of artificial intelligence and how it can be put to use. Yeah, right. Any books or podcasts that you recommend to our listeners? Well, books as such, I can't think of any one book at this point. There are several good books written on the topic of. And mainly, I would recommend reading papers that have been published in the last several years on ethics and bias in AI. Can't think of a book at the moment. Maybe we can post that as a comment on the podcast later on. But one podcast I would definitely recommend all our listeners to listen to is Honge Maradadi. I think you guys have been doing a fantastic job. I especially loved the episode on music. I think it's been a wonderful journey for you, Subhash, and you've done a great job so far, exploring various topics. These are all very brave topics, I must say. I mean, it's not for the light-hearted. It's not for the weak-hearted. You have been unafraid to explore these topics. So more power to you, and wish you all the best. ಅಂಡ್ ನಮ್ಮ ಲಿಸ್ನರ್ಸಿಗೆ ಲಾಸ್ಟ್ ಟೈಮು ಹೇಳಿದ್ದೆ, ಲಾಸ್ಟ್ ಎಪಿಸೋಡ್ ಏನಾಗಿತ್ತು, ಇವರು ವಿನಯ್ ಅವ್ರು ಬಂದಿದ್ರು. ವಿನಯ್ ಮತ್ತೆ ಮಂದಾರ್ ಅವ್ರದ್ದು ಇದು ಸ್ಟಾರ್ಟ್ಅಪ್ ಹರಟೆ ಅಂತ ಒಂದು ಪಾಡ್ಕಾಸ್ಟ್ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಇನ್ಸೈಟ್ಫುಲ್ ಆಗಿದೆ. ಆಂಟರ್ಪ್ರಿನರ್ಸಿಗೆ ಇಟ್ಸ್ ಅ ಮಸ್ಟ್ ವಾಚ್. ಸೊ ಅದನ್ನ ಕೇಳಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ಸ್ ಮಂದಾರ್ ಫಾರ್ ಬೀಯಿಂಗ್. ಥ್ಯಾಂಕ್ ಯು. ಭಾರ್ಗವ್, ನಿಮ್ಮ ಒಂದು ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಏನು ಈ ಒಂದು ಟಾಪಿಕ್ ಬಗ್ಗೆ? AI ಮತ್ತು ಮಷೀನ್ ಲರ್ನಿಂಗಲ್ಲಿ ತುಂಬ ಅಡ್ವಾನ್ಸಸ್ ಆಗಿದೆ. ಇಷ್ಟು ವರ್ಷ ಅಡ್ವಾನ್ಸಸ್ ಆಗ್ತಾನೆ ಇರುತ್ತೆ. ಬಟ್ ವಿ ಹ್ಯಾವ್ ಟು ನೋ ವೇರ್ ಟು ಡ್ರಾ ದ ಲೈನ್ ಬಿಟ್ವೀನ್ AI ಆ್ಯಂಡ್ ವಾಟ್ ವಿ ಕನ್ಸಿಡರ್ ಟು ಬಿ ಹ್ಯೂಮನ್. ಸಿನ್ಸ್ ಈ ಪಾಡ್ಕಾಸ್ಟ್ AI ಆ್ಯಂಡ್ ಆರ್ಟ್ ಬಗ್ಗೆ ಇದ್ದಿದ್ದರಿಂದ ಐ ಥಿಂಕ್ ಐ ಹ್ಯಾವ್ ಟು ಮೆನ್ಷನ್ ದಟ್ personally I don't feel art can ever be overtaken by AI, or that art can take up the role of producing, or AI can take up the role of producing more art. In terms of books that I would recommend reading, there is one book that really influenced me.
ಇಟ್ ವಾಸ್ ಕಾಲ್ಡ್ ದ ನೇಚರ್ ಆಫ್ ಸ್ಟ್ಯಾಟಿಸ್ಟಿಕಲ್ ಲರ್ನಿಂಗ್ ಥಿಯರಿ. ವ್ಲಾಡಿಮಿರ್ ವ್ಯಾಪ್ನಿಕ್ ಅಂತ ಅವರೇ ಡೀಪ್ ಲರ್ನಿಂಗ್ಗೆ ಫ್ರೇಮ್ವರ್ಕ್ ಎಲ್ಲ ಹಾಕ್ಕೊಟ್ಟಿದ್ದು 1960s. ಸೊ ಇಟ್ಸ್ ಅ ಗ್ರೇಟ್ ಬುಕ್ ಟು ಸ್ಟಾರ್ಟ್ ಆಫ್ ವಿತ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ AI ಅಂತ ನನಗನ್ಸುತ್ತೆ. Thanks Bhargav. Thanks Mandar for being on the show. Thank you. Thanks, Subhash. I really enjoyed this. Thank you so much. ವೆರಿ ನೈಸ್ ಪಾಡ್ಕಾಸ್ಟ್. ಇಲ್ಲಿಗೆ ನಮ್ಮ ಹೊಂಗೆ ಮರದಡಿ ಪಾಡ್ಕಾಸ್ಟ್ನ ಮುಕ್ತಾಯ ಮಾಡುವಂಥ ಸಮಯ ಬಂದಿದೆ. ನಾವು ಮತ್ತೆ ಇದೇ ಥರ ಇನ್ನೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೀವು ನಮ್ಮ ಅನಾಹತ ಆರ್ಗ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಪಾಡ್ಕಾಸ್ಟನ್ನು ಸ್ಪಾಟಿಫೈ, ಯೂಟ್ಯೂಬ್, ಗೂಗಲ್ ಪಾಡ್ಕಾಸ್ಟ್, ಐಟ್ಯೂನ್ಸ್ ಹಾಗೂ ಜಿಯೋ7 ಹಾಗೆ ಬಹಳಷ್ಟು ಪಾಡ್ಕಾಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಲಭ್ಯವಿದೆ. ದಯವಿಟ್ಟು ಕೇಳಿ, ನಮ್ಮ ಎಲ್ಲ ಎಪಿಸೋಡ್ಸನ್ನು ಕೇಳಿ, ಹಾಗೂ ಇವತ್ತಿನ ಎಪಿಸೋಡನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಇದನ್ನು ಹಂಚ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.